ಒಂದು ಹಳ್ಳಿಯಲ್ಲಿರುವಂತಹ ಅದ್ಭುತವಾಗಿರುವಂತಹ ಮನೆಗೆ ಬಂದಿದ್ದೀವಿ. ಬರೀ MLA ಗಳ ಮನೆ ತೋರಿಸ್ತಾರೆ ಅಲ್ಲ, ರೈತರ ಮನೇನು ತೋರಿಸ್ತೀನಿ. ನಮ್ದೇ ಕಣಪ್ಪ ಮನೆ, ವ್ಯವಸಾಯ ಮಾಡೇ ಕಟ್ಸೋದು. ನಿಮಗೆ 4 ಕೋಟಿ ಕೊಟ್ರೆ ಬೆಂಗಳೂರಲ್ಲಿ ಒಳ್ಳೆ ಮನೆ ಮಾಡ್ಕೋಬಹುದಲ್ಲ? ಎಲ್ಲ ಅದ್ರಲ್ಲೇ ತಂದು ಬೇಸ್ಕೊಂಡ್ ತಿನ್ಬೇಕಲ್ಲ. ಎಷ್ಟ್ ದಿನ ಬರ್ತದ ಅವ್ನು ಕೊಡೋ ಗಂಟು. ನಿಮ್ಮ ಈ ಖುಷಿಗೆ ಯಾರ್ದು ದೃಷ್ಟಿ ಬಿದ್ದ್ಬಿಡ್ತಾ ಅಂತ? ಅವನೇನ್ ನಮ್ಗೆ ನಮ್ ಭೂಮಿ ತಗೊಂಡು ದುಡ್ಡು ಕೊಡೋದು. ಈ ತರ ಭ್ರಷ್ಟಾಚಾರ ಮಾಡಿದ್ರೆ ಯಾರು ಅವ್ರ ಬೆಲೆನೂ ಕೊಡಲ್ಲ. ನೀವೇನ್ ಹೇಳ್ತೀರಿ ಬಾಲಣ್ಣನ್ಗೆ? ಮನೆಗ್ ಬಂದು ತಿಂದಿ ಉಂಡಿ ನೋಡಿ ಮಾಡ್ತಾ ಅವ್ರೆಲ್ಲ ಏನಂತ ಹೇಳ್ದ ನಾವು. ಅವ್ನು ಕೊಟ್ಟಿದ್ರಲ್ಲಿ ನಾವು ಮನೆ ಕಟ್ಟಿದೀವಿ. ಚೇಳಗಳನ್ನ ಬಿಟ್ಬಿಟ್ಟು ನೀನ್ ದುಡ್ಡು ಮಾಡ್ಕೊಳಕಲ್ಲ. ಅವ್ರಿಗೆ ಬೇಕಾದಂತ ಸ್ಟೇಟ್ಮೆಂಟ್ ಕೊಡೋದು, ರೈತರ ಸ್ಟೇಟ್ಮೆಂಟ್ ಕೇಳಬೇಕಲ್ವಾ? ನಮ್ಮ CM ಅವರು ಆಧುನಿಕ ಬಕಾಸುರ. ಏನೂ ಇಲ್ಲದೆ ಚಡ್ಡಿ ಮತ್ತೆ ಬನಿಯನ್ ಹಾಕೊಂಡು ಕೂತಿದ್ದಾರೆ, ಇದೇ ತರ ವ್ಯವಸಾಯ ಮಾಡ್ಕೊಂಡು ನಿಂತಾರೆ. ಬೆಂಗಳೂರಲ್ಲಿ ಎಷ್ಟು ಜನಪ್ಪ ಇಂಥ ಕಾರು ಇಂಥ ಮನೆ ಇಟ್ಟಿದ್ದೀರ? ಪ್ರತಿಯೊಬ್ಬ ರೈತರು ಕಣ್ಣೀರು ಅವ್ರು ತಟ್ಟದೆ. ಅದು ಸಾಪ. ನನ್ನ ಮೊಮ್ಮಗ 11 ವರ್ಷನು ಹೆಂಗ್ ಬರ್ತಾರ ನಮ್ಮ ಭೂಮಿಗೆ ಅಂತ. ನನ್ನ ಮೊಮ್ಮಗ ಕುಮಾರಸ್ವಾಮಿ ಡಿಕೆ ಹಾಕ್ತಾರೆ, ಡಿಕೆ ಮೇಲೆ ಕುಮಾರಸ್ವಾಮಿ ಹಾಕ್ತಿದ್ದಾರೆ. ರೈತರುಗಳು ಮಡಗಿರೋದಿಲ್ಲಿ. ವೀಕ್ಷಕರೇ, ನೋಡಿ ನಾವೀಗ ಒಂದು ಹಳ್ಳಿಯಲ್ಲಿರುವಂತಹ ಅದ್ಭುತವಾಗಿರುವಂತಹ ಮನೆಗೆ ಬಂದಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಅಕ್ಕಪಕ್ಕ ಮನೆಯವರೆಲ್ಲರೂ ಸೇರ್ಕೊಂಡು, ಹಿರಿಯರು ಇರುವಂತಹ ಮನೆ ಮತ್ತು ಹಿರಿಯಕರು ಇರುವಂತಹ ಅಕ್ಕಪಕ್ಕದ ಪ್ರದೇಶಗಳೆಲ್ಲರೂ ಒಂದ್ ಕಡೆ ಸೇರಿ ಮಾತಾಡುವಾಗ ಅದರ ಖುಷಿಯೇ ಬೇರೆ. ಬಹುಶಃ ಈ ಖುಷಿ ಬಹಳ ದಿನ ಉಳ್ಕೊಳ್ಳೋದಿಲ್ಲ ಅನ್ನೋ ಸ್ಥಿತಿಗೆ ಸರ್ಕಾರ ಒಂದು ಸನ್ನಿವೇಶವನ್ನ ಸೃಷ್ಟಿ ಮಾಡ್ತಾ ಇದೆ. ಮಾತಾಡಿಸ್ತಾ ಹೋಗೋಣ. ನಿಮ್ದೇ ಮನೆ ಅಲ್ರಿ ಅಮ್ಮ ಇದು? ನಮ್ದೇ ಕಣಪ್ಪ ಮನೆ. ಎಷ್ಟು ವರ್ಷ ಆಯ್ತು ಕಟ್ಸಿ? 1 ವರ್ಷ ಆಯ್ತವ. ಎಲ್ಲ ಫುಲ್ ಕೃಷಿಯಿಂದಾನೇ ಕಟ್ಸಿದ್ದ? ಎಲ್ಲ ನಮ್ಮ ಮಕ್ಕಳು ಇದು ವ್ಯವಸಾಯ ಮಾಡೇ ಕಟ್ಸೋದು. ಹುಳ ಮಾಡ್ತೀವಿ, ಸೀಮೆ ಹಸ್ಕೊಳೈತೆ, ಎಮ್ಮೆಗಳು ಸೀಮೆ ಹಸ, ಇದು ರೇಷ್ಮೆ, ಇದು ಇದಂತದ್ದು ಮುಸ್ಕುನ್ ಜೋಳ ಹಾಕೋತೀವಿ. 3 ಜನ ನಮ್ಮ ಮಕ್ಕಳು, 3 ಜನನು ನಾವೇನು ಡಿಸೈಡ್ ಮಾಡ್ಲಿಲ್ಲ, ಎಲ್ಲ ಒಂದಿಗೆನೆ ಹಾಕಿ ವ್ಯವಸಾಯ ಮಾಡಿ ಕಟ್ಟಿದ್ದಪ್ಪ ನಾವು. ನಮ್ಮ ಮಕ್ಕಳು ವ್ಯವಸಾಯದಿಂದಾನೇ ಮನೆ ಕಟ್ಟದ್ದು. ನೀವೆಲ್ಲ ಹಿಂಗ್ ಸೇರ್ಕೊಂಡ್ ಡೈಲಿ ಮಾತಾಡ್ತಿರ್ತೀರಾ? ಸೇರ್ಕೊಂಡು ಅಂದ್ರೆ ನಮ್ಮವ್ರೆ ಇವ್ರು, ನಾವೆಲ್ಲ ನಮ್ಮವ್ರೆ. ಏನ್ ಮಾತಾಡ್ಕತ್ತೀರಿ? ಏನ್ ಮಾತಾಡೋಣ, ಹಿಂಗೆ ಏನ್ ಮಾತಾಡೋಣಪ್ಪ. ಕೂತಿರೋ ಬೇಜಾರಲ್ವಾ, ಇಲ್ಲಿ ಮಾತಾಡಿ ಬೇಜಾರ್ ಕಳ್ಕೊತೀವಿ. ನೋಡಿ ತೋಟ ನೋಡಕ್ ಇಲ್ಲಿ ಬರ್ತೀವಿ, ತೋಟ ತಕ್ ಬರ್ತೀವಿ. ಏನ್ ಮಾತಾಡ್ತೀರಿ? ಏನ್ ಮಾತಾಡೋಣ, ಸತ್ಯ ಕೇಳ್ಬೇಕು, ಹಿಂಗ ಆಯ್ತಾರ ಅಂತ ಹಿಂಗ್ ಮಾತಾಡ್ತೀವಿ. ಇನ್ನೇನ್ ಮಾತಾಡೋಣ ನಾವು? ನಮ್ಗೆ ನಮ್ ಭೂಮಿನ ದುಡ್ಕೊಂಡ್ ತಿನ್ನಾಕ್ ಬಿಡ್ತಾ ಇಲ್ವಲ್ಲ ಯಪ್ಪ. ನಮ್ಗೆ ಇಷ್ಟ ನೋವು ಕೊಡ್ತಾರಲ್ಲ. ನಮ್ಗೆ 70 ವರ್ಷ 80 ವರ್ಷ ವಯಸ್ಸು. ಇವ್ರನ್ನೆಲ್ಲ ತಕೊಂಡೋಗಿ ಎಲ್ಲ ಹಾಕ್ತಾರ ಅವ್ರು. DK ಶಿವಕುಮಾರ್ ಅವರು ಎಲ್ಲ ಹಾಕ್ತಾರ ತಕೊಂಡೋಗಿ. ಏನ್ ದೊಡ್ಡ ಕೆರೆಗೆ ತಳ್ತಾರ? ಎಲ್ಲ ಹಾಕ್ತಾರೆ. ನಿಮ್ದು ಎಷ್ಟು ಎಕರೆ ಇದೆ? 2 ಎಕರೆ ಕಣವ. 4 ಕೋಟಿ ಒಡ್ತೀನಿ ನೀವು? 4 ಕೋಟಿ ಬರ್ತದೆ. ಮಡಿಕೊಬಿಟ್ಟು ಬರ್ಲಿ, ಅವನು ಕೊಟ್ಟು ಕಳಿಸ್ತೀವಿ, ಸೈನ್ ಹಾಕ್ಬಿಟ್ಟು ಮಡಿಕೊಳಪ್ಪ ಅಂತ. 4 ಕೋಟಿ ತಲೆ ಹೊಡಿಯೋದ್ ನೋಡ್ಲಿಲ್ಲ, ತಲೆ ಹೊಡ್ದಾಗ ಗೊತ್ತಾಗಲ್ಲ. ಅವ್ರ ದುಡ್ಡು ಕೊಡ್ಲ, ಇವ್ರು ಕೊಡ್ಲಿಲ್ಲ ಅಂತ ತಲೆ ಹೊಡಿಯೋದು ಅವಾಗ ಬತ್ತಾನ ಅವನು. ತೋಟಗಳು ನಿಮಗೆ 4 ಕೋಟಿ ಕೊಟ್ರೆ ಬೆಂಗಳೂರಲ್ಲಿ ಒಳ್ಳೆ ಮನೆ ಮಾಡ್ಕೋಬಹುದಲ್ಲ? ಅಪ್ಪ, ಬೆಂಗಳೂರಲ್ಲಿ ಒಳ್ಳೆ ಮನೆ ಮಾಡ್ಕೋಬಹುದು. ಅದಕ್ಕೆ ಎಷ್ಟು ಬಾಡಿಗೆ ಬೆಂಗಳೂರಲ್ಲಿ? ಒತ್ತಾರೆ ಎದ್ದಿ ಇಲ್ಲ, ನಾವು ದುಡಿತೀವಿ, ರೇಷ್ಮೆ ಮಾಡ್ತೀವಿ. ಅದ್ರಲ್ಲಿ ಬಂದ್ ದುಡ್ಡಲ್ಲಿ ನಮ್ ಸಂಸಾರಕ್ಕೆಲ್ಲ ತತ್ತೀವಿ, ಸಂಸಾರ ಮಾಡ್ಕೊಂಡು ತಿಂತೀವಿ, ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದೀವಿ. ಬೆಂಗಳೂರಲ್ಲಿ ಕೊಡೋ ದುಡ್ಡು ತಕೊಂಡೋಗ್ಬಿಟ್ರೆ ಒತ್ತಾರದ್ದೇ ಹಾಲ್ಗೆ, ಸಕ್ಕರೆ, ಟೀ ಸೊಪ್ಪು, ತರಕಾರಿ, ಅಕ್ಕಿ ಎಲ್ಲ ಅದ್ರಲ್ಲೇ ತಂದು ಬೇಸ್ಕೊಂಡ್ ತಿನ್ಬೇಕಲ್ಲ. ಎಷ್ಟ್ ದಿನ ಬರ್ತದ ಅವ್ನ್ ಕೊಡೋ ಗಂಟು? ಎಷ್ಟ್ ದಿನ ಬರ್ತದ ಯೋಚನೆ ಮಾಡು. ನಾವು ದುಡಿತೀವಿ, ತಿಂಗಳಿಗೆ 20 ತಿನ್ಕೊಂಡ್ ಬೆಳೆ ಬೆಳಿತೀವಿ, ಹಾಲ್ ಹಾಕ್ತಿವಿ, 15 ದಿವ್ಸಕೊಂಡ್ ಪೇಮೆಂಟ್ ತಕೋತೀವಿ, ಜೀವನ ಮಾಡ್ತೀವಿ. ಅವನೇನ್ ನಮ್ಗೆ ನಮ್ ಭೂಮಿ ತಕೊಂಡ್ ದುಡ್ಡು ಕೊಡೋದು ಬೇಡ. ನಾವ್ ಮಾರಲ್ಲ, ನಮ್ಮನ್ ಬತ್ಕಾಕ್ ಬಿಟ್ಬಿಡ್ಲಿ ಅವನು. ನಮ್ ಭೂಮಿ ನಮಗ್ ಬಿಟ್ಬಿಟ್ಟು ನಮ್ಮನ್ ಬತ್ಕಾಕ್ ಬಿಡ್ಲಿ. ನಮ್ ಕಡೆ ಬರೋದ್ ಬೇಡ. ನಾವ್ ಮಾರಲ್ಲ ಕಣಪ್ಪ, ನಾವು ಯಾವ್ದೇ ಕಾರಣಕ್ಕೂ ಕೊಡಲ್ಲ. ಇಲ್ಲೆಲ್ಲ ಡೆವಲಪ್ಮೆಂಟ್ ಆಗುತ್ತೆ, AICT ಆಗುತ್ತೆ. ಅಪ್ಪ ಎಂತದಾದ್ರೂ ಬೇಡ. ನನ್ಗೆ 71 ವರ್ಷ ವಯಸ್ಸು. ಅವ್ನ ಮನೇಲಿ ಬಾತ್ರೂಮ್ ತೊಳಿಯಕ್ಕೂ ನನ್ ಕೈಲಾಗಲ್ವಲ್ಲ. ಮತ್ತೆ ಇಲ್ಲಿ ಕೃಷಿ ಮಾಡ್ತಿರಲ್ಲ? ನನ್ ಮಕ್ಳು ಮಾಡ್ತಾವ್ರೆ,
ನನ್ ಮಕ್ಳು ಮಾಡ್ತಾವ್ರೆ. ಮಾಡಲ್ರಿ? ನಾವ್ ಮಾಡಕ್ಕಾಯ್ತದವ ಇವಾಗ ನಾವು ಇವಾಗ ಗೇದು ನಾವು ಇವಾಗೆಲ್ಲ ಎಲ್ಲ ಗೇದು. ಇವಾಗ ನಮ್ ಕೈಲಿ ಏನು ಆಗಲ್ಲಪ್ಪ. ಫುಲ್ ಯಜಮಾನಿ ತರ ಕೂತ್ಕೊಂಡಿರ್ತೀರಲ್ಲ ಚೇರ್ ಮೇಲೆ. ತರ ಅಂದ್ರೆ ಅಪ್ಪ ಕಾಲಿ ಇಟ್ಟಾಗೋಯ್ತಡೆ ಕುತ್ಕೊಳಕ. ಹೌದಾ? ಇವ್ರ ಊರೊಳಗದೆ ಮನೆ ನಮ್ ಬಟ್ ಬೆಂಗಳೂರಲ್ಲಿ ಈ ತರದ್ ಲೈಫ್ ಇರಲ್ಲ. ನಾವ್ ಬೆಂಗ್ಳೂರ್ಗ್ ಹೋಗಲ್ಲ. ಅಕ್ಕ ಪಕ್ಕದಲ್ಲಿ ಯಾರಿದಾರೆ ಅಂತಾನೆ ಗೊತ್ತಾಗಲ್ಲ. ಯಾರನ್ನಾಗ್ಲಿ ಅಪ್ಪ ನಾವ್ ಕೊಡಲ್ಲ ಕಣವ ಭೂಮಿನ. ಅವ್ರ ಯಾರೇ ಬರ್ಲಿ ನಮ್ ಒಂದ್ ಎರಡೇ ಮಾತು ನಮ್ಗ್ ಬೇಕಿಲ್ಲ. ನಾವು ದುಡ್ಕೊಂಡ್ ನಮ್ ಭೂಮಿಲಿ ತಿಂತೀವಿ. ನಾವು ಅಪ್ಪತ್ತು ನಮ್ಮ ಕೆಲ್ಸ ಮಾಡ್ಕೊ ಬಂದ್ರೆ ಹಿಂಗೆಲ್ಲ ಕುತ್ಕೊಂಡು ಅಪ್ಪತ್ ಕೂತಿರ್ತೀವಿ. ಅವನು ಒಂದ್ ಫ್ಯಾಕ್ಟ್ರಿಗೆ ಹೋಗ್ಬಿಟ್ರೆ ನಾವು ಕುಂಡ್ರಿಸ್ಬಿಟ್ಟು ಎಣ್ಸ್ ಕೊಟ್ಬಿಡ್ತಾನಪ್ಪ. ಬೇಡ, ಏನ್ ಅಂತದ್ ಬಂದಿರೋದ್ ನಮ್ಗೆ. ನಮ್ ಭೂಮಿ ನಮಗ್ ಬಿಟ್ಬಿಡ್ಲಿ. ಕೊಡಲ್ಲ ಮಗ ಯಾವ್ದೇ. ಅಲ್ಲ ಕಣಪ್ಪ, ನಾವ್ ಸಂಜೆ ಗಂಟೆ ಕೂತಿದ್ರು ನಮ್ನ ಯಾರು ಕೇಳಲ್ಲ. ಏನು ಮಕ್ಳು ದುಡಿತಾರೆ. ಡೈಲಿ ಏನ್ ಕತೆ ಮಾತಾಡ್ತೀರಿ? ಏನ ಹಿಂಗೇನೆ ಅವ್ರು ಹಂಗೆ ಇವ್ರು ಹಿಂಗೆ ನಾವು ಏನೋ ಪುರಾಣಗಳು ಮಾತಾಡ್ತಾ ಇರ್ತೀವಲ್ಲ, ಹಂಗೆ ಹಿಂಗೆ ಆಯ್ತು ಅಂತ ಅಷ್ಟೇನೆ. ಅಲ್ಲಿ ಮಾತಾಡೋದ್ ಗೊತ್ತು ತಾನೆ. ಎಲ್ಲಾರ್ದು ಯಾರ್ಯಾರ ವ್ಯವಹಾರ ಏನೋ ನಿಮ್ದು ಹಂಗ್ ಕಡಕ ಹಿಂಗ್ ಕಡಕ ಅಂತ ಮಾತಾಡ್ಕೊಂಡು ಕುಂತಿರ್ತಾರೆ. ಅಷ್ಟ್ ಬಿಟ್ರೆ ಬೇರೆ ಇನ್ನೇನ್ ಮಾತಾಡ್ತಾರೆ? ವ್ಯವಸಾಯದ ಬಗ್ಗೆ ಮಾತಾಡ್ತಾರೆ. ನಿಮ್ ಈ ಖುಷಿಗೆ ಯಾರ್ದು ದೃಷ್ಟಿ ಬಿದ್ಬಿಡ್ತಾ ಅಂತ? ಡಿಕೆಗೆ ಬಿದ್ದು ಬಿಟ್ಟದೆ ಇದೆಲ್ಲ ನೋಡ್ಬಿಟ್ಟು. ನಮ್ಮ ವ್ಯವಸಾಯ ರೈತರ ಇದೆಲ್ಲ ಪ್ಲಾಟ್ ಎಲ್ಲ ನೋಡ್ಬಿಟ್ಟು ಅವ್ರಿಗೆ ಕಣ್ ಬಿದ್ದು ಬಿಟ್ಟದೆ. ಇನ್ಯಾರಿಗೂ ಬೀಳಿಲ್ಲ. ಅವರೇ ಇಷ್ಟ ಕೆಲ್ಸ ಕೊಡ್ತಾ ಇರೋರು ನಮ್ಗೆ, ಹಳ್ಳಿಯವ್ರಿಗೆ ರೈತರಿಗೆಲ್ಲ. ಈಗ ಅವ್ರ ಭೂಮಿಗೆ ಏನಾರ ಹೋಗಿದ್ವೇನಪ್ಪ ನಾವು. ನಮ್ ಭೂಮಿ ನಾವೇನೋ ಒಂದಿನ 15 ದಿವಸ ಗೇದಿ ಸಂಪಾದನೆ ಮಾಡಿದ್ರು ಒಂದ್ ತಿಂಗಳು ಊಟ ಮಾಡ್ತಾರೆ. ಇವಾಗ ಏನು ಅವ್ರು ಕೊಡೋದ್ರಲ್ಲಿ ನಮ್ಗೆ ಎಷ್ಟ್ ದಿನ ಬರ್ತದೆ ಹೇಳಪ್ಪ? ಹಾಲ್ ತಗೊಂಡು ಜೀವನ ಮಾಡೋದ್ಕೂನು ಅಲ್ಲಿ ಕರ್ದಿ ಕುಡ್ದಿ ಸಮೃದ್ಧಿಯಾಗಿ ತಿನ್ನೋದಕ್ಕೂನು ವ್ಯತ್ಯಾಸ ಇಲ್ವಾ? ಎಷ್ಟು ಸುಖವಾಗಿರ್ತೀವಿ ಇರೋದು ಒಂದು ಈ ಸುಖ ಸಿಟಿಲಿ ಸಿಕ್ಕಲ್ಲ. ಸಿಟಿಲಿ ಗಾಳಿ ವಾತಾವರಣ ಚೆನ್ನಾಗಿರಲ್ಲ. ಸಿಟಿಲೇ ಇದ್ದೋಳ, ಸಿಟಿಯಿಂದಾನೇ ಬಂದಿರೋಳು ನಾನ್. ಸಿಟಿಲೇ ಇದ್ದೋಳು ಮಂಜುನಾಥ್. ಸಿಟಿ ಇಷ್ಟ ಇಲ್ವಾ? ಸಿಟಿಲಿ ಇಷ್ಟ ಇತ್ತು. ನಮ್ದೇನೋ ಪ್ರಾಬ್ಲಮ್ ಇತ್ತು. ಇಲ್ಲಿಗೆ ಬಂದ್ ನಮ್ ತಾಯಿ ಮನೇಲಿ ಆಸ್ತಿ ಕೊಟ್ರು, ಮನೆ ಕಟ್ಕೊಟ್ರು. ಎಲ್ಲ ಇಲ್ಲೇ ಸೆಟ್ಲ್ ಆಯ್ತು. ಇಲ್ಲೇ ಸೇರ್ಕೊಂಡಿದೀವಿ. ಇಲ್ಲಿ ಸುಖ ಸಿಟಿಲಿ ಬರಲ್ಲ. ಸಿಟಿಲಿ ಹೋದ್ರೆ ಒಬ್ರಂದು ಮಾತಾಡಕ್ ಆಗಲ್ಲ. ನಮ್ ಮನೆ ವ್ಯವಹಾರ ನಮ್ಮಲ್ಲೇ ಇರ್ಬೇಕು. ಸಿಟಿ ಕಷ್ಟ ಯಾರಿಗೂ ಬೇಡ. ಒಂದ್ ಹಂಚಿ ಕಟ್ಟಿ ಇಲ್ದೇ ಇದ್ರು ಒಬ್ರ ಮನೆಗೆ ಹೋಗಕ್ ಆಗಲ್ಲ. ಇಲ್ಲಿ ಒಂದ್ ಕಷ್ಟ ಸುಖ ಹೇಳಕ್ಕಾದ್ರೆ ಅಕ್ಕಪಕ್ಕ ಇರ್ತಾರೆ. ಅಲ್ಲಿ ಯಾರು ಇರ್ತಾರೆ? ಅಲ್ಲಿ ಕಷ್ಟ ಸುಖ ಹೇಳಕ್ ಯಾರಾದ್ರೂ ಇರ್ತಾರ? ಯಾರು ಇರಲ್ಲ. ಇಲ್ಲಿ ಕಷ್ಟ ಸುಖ ಹೇಳಿದ್ರೆ ಎಲ್ರು ಒಗ್ಗಟ್ಟಾಗಿ ಬರ್ತಾರೆ. ಅವ್ರ ಕಷ್ಟ ಸುಖ ಕೇಳಿ ಅವ್ರಿಗೆ ಪರಿಹಾರ ಕೊಡ್ತಾರೆ ಹಳ್ಳಿಲಿ. ಅದೇ ಸಿಟಿಲಿ ಪರಿಹಾರ ಕೊಡ್ತಾರ? ಏನು ಕೊಡಲ್ಲ. ಸಿಟಿ ಯಾವ್ದೇ ಕಾರಣಕ್ಕೂ ಸಿಟಿ ಲೈಫ್ ಬೇಡ ಯಾರಿಗೂ. ಹಳ್ಳಿಲಿರೋ ಸುಖ ಸಿಟಿಲಿ ಸಿಗಲ್ಲ. ನಾವು ಹಳ್ಳಿಲಿ ಎಲ್ಲಾ ಸಮೃದ್ಧಿಯಾಗಿದ್ದೀವಿ. ಪ್ರತಿಯೊಂದು ಸಮೃದ್ಧಿನೂ ಇಲ್ಲದೆ ಏನಕ್ ಬೇಕು ಸಿಟಿ ನಮ್ಗೆ? ಇಲ್ಲೇ ಸಿಟಿ ತರನೇ ಎಲ್ಲ ಮನೆ ಬಾಗಿಲಿಗೆ ಬರ್ತದಲ್ಲ. ಇನ್ನೇನಕ್ ಸಿಟಿ ಬೇಕು ನಮ್ಗೆ? ಸಿಟಿಗಿನ್ನ ಹೆಚ್ಚಾಗಿ ಇದ್ದೀವಿ ತಾನೇ. ಇಲ್ಲಿ ಒಂದ್ 10-6 ಜನ ಕುಂತ್ಕೊಂಡ್ ಮಾತಾಡಕ್ಕೂ ಒಂದ್ ಜಾಲಿಯಾಗಿರ್ತೀವಿ. ಒಂದ್ ಎಲ್ಲಾರು ಹೊರಗಡೆ ಹೋಗ್ ಬರಕ್ಕೂ ಜಾಲಿಯಾಗಿರ್ತೀವಿ. ಎಲ್ಲದಕ್ಕೂ ಅನುಕೂಲ ಇದ್ಕೊಂಡು ಏನಕ್ ಬೇಕು ಸಿಟಿ ನಮ್ಗೆ? ಅವ್ನ್ ಸಿಟಿ ಮಾಡೋದು ಬೇಡ. ಅದು ಡೆವಲಪ್ಮೆಂಟ್ ಅವ್ನ್ ಮಾಡೋದು. ಇನ್ನ ರೈತರಿಗೆ ಸಹಾಯ ಮಾಡ್ಲಿ. ಅದಕ್ಕೆ ಬೇಕಾದ್ರೆ ಎಲ್ಲಾರು ನಿಂತ್ಕೊಂಡು ಪ್ರೋತ್ಸಾಹ ಕೊಡ್ತಾರೆ. ಅವ್ರನ್ನ ಮಹಾತ್ಮ ಗಾಂಧಿ ಅಂತ ಫೋಟೋ ಇಟ್ಟು ಪೂಜೆ ಮಾಡೋಷ್ಟು ಶಕ್ತಿ ಮಾಡ್ಕೊಳ್ಳಿ ಅವ್ರು. ಡಿ.ಕೆ. ಸಾರು ಅದಕ್ ಬೇಕಾದ್ರೆ ಬೆಂಬಲ ಕೊಡ್ತಾರೆ. ಈ ತರ ಭ್ರಷ್ಟಾಚಾರ ಮಾಡಿದ್ರೆ ಯಾರು ಸ್ಪಂದಿಸಲ್ಲ. ಯಾರು ಅವ್ರ ಬೆಲೆನೂ ಕೊಡಲ್ಲ. ಅಜ್ಜಿ, ನಿಮ್ದೆಷ್ಟಿದೆ ಭೂಮಿ? ನಮ್ದು ಅವ್ರದ್ದು 7 ಎಕರೆ ಇತ್ತು. ಎಲ್ಲ ಸೇರಿ ಹಂಚ್ಕೊಬಿಟ್ಟಿದೀವಿ. ನಮ್ ತಾಯಿ ಏನ್ ಎಲೆ ಅಡಿಕೆ ಹಾಕೊಂಡಿದೀರಾ? ಕೊಡಿ ನನ್ಗೊಂದ್ ಸ್ವಲ್ಪ ಎಲೆ ಅಡಿಕೆ. ಅಜ್ಜಿ 7 ಎಕರೆ ಇತ್ತು. ಎಲ್ರಿಗೂ ಹಂಚ್ಕೊಟ್ಬಿಟ್ಟದೆ. ಅವ್ರನ್ನ ಪೂಜೆ ಮಾಡ್ಕೋಬೇಕು. ನಾವ್ ಅವ್ರ ಸತ್ತಾಗ ನಮ್ ತಂದೆ ತಾಯಿ ಪೂಜೆ ಮಾಡಕ್ಕೋಸ್ಕರ ಭೂಮಿ ಬೇಕು ನಮ್ಗೆ. ಅವ್ರನ್ನ ಬೇರೆ ಕಡೆ ಎಲ್ ತಗೊಂಡೋಗ್ ಸುಡ್ತೀಯಾ? ನಿನ್ ತಾಯಿ ತಂದೆ ಇದ್ದಂಗೆ ತಾನೆ ಎಲ್ಲಾರ ತಾಯಿ ತಂದೆನು. ನೀನ್ ಅದನ್ನ ಅರ್ಥ ಮಾಡ್ಕೋಬೇಕು ತಾನೆ. ಪ್ರತಿಯೊಬ್ಬ ರೈತರು ಕಣ್ಣೀರು ಅವ್ರ ತಟ್ಟದೆ. ಅದು ಶಾಪ. ಎಷ್ಟೋ ಕಣ್ಣೀರ್ ಹಾಕಿದೀವಿ. ನಿಜವಾಗ್ಲೂ ಇವತ್ತು ಹೇಳ್ತೀನಿ, ನಮ್ ತಂದೆ ತಾಯಿ ಸತ್ರೆ ಹಾಕಕ್ ಭೂಮಿ ಬೇಕು ನಮ್ಗೆ. ನೀನ್ ಭೂಮಿ ಕಿತ್ಕೊಂಡ್ರೆ ನಮ್ಗ್ ನಾಳೆ ದಿವಸ ಪೂಜೆ ಮಾಡಕ್ಕೆ ಎಲ್ಲಿ ಹೋಗೋದು ನಾವು? ಒಂದ್ ದಿವಸ ಒಂದ್ ಕಷ್ಟ ಅಂದ್ರೆ ನಮ್ಗೆ ಇರೋ ಗಂಟ ನಮ್ಗೆ ಅವರೇ ಈಶ್ವರ ಪಾರ್ವತಿ ಇದ್ದಂಗ. ಅವರೇ ಇಲ್ದೇ ಇದ್ದಾಗ ನಮ್ ಭೂಮಿ ಇದ್ ಏನ್ ಪ್ರಯತ್ನ? ಭೂಮಿನ ಕಿತ್ಕೊಬಿಟ್ಮೇಲೆ ನಮ್ ತಂದೆ ತಾಯಿನ ಮಡಿಗೆ ಎಲ್ಲಿ ಪೂಜೆ ಮಾಡ್ತೀರ ನಾವು? ಹೇಳ್ರಿ, ನೀವೇ ಹೇಳಪ್ಪ. ನೀವ್ ಅವ್ನ್ ಮಾಡ್ತಾ ಇರೋದ್ ನ್ಯಾಯನಾ? ಭ್ರಷ್ಟಾಚಾರ ತಾನೇ ಇದು. ಜನಗಳ ಹತ್ರ ಈ ತರ ಮಾಡ್ಬಾರ್ದು. ಜನಗಳಿಗೆ
ಅವ್ರ ಅಪ್ಪ ಅವ್ರು ಅವ್ರ್ ಏನ್ ತಂದೆ ಮಾಡ್ತಾರೆ ತಾಯಿನೂ ತಂದೆ ತಾಯಿ ಇದ್ದಂಗೆ ತಾನೆ ವಯಸ್ಸಾದವ್ರು ಎಷ್ಟೋ ಜನ ಅವ್ರೆ ನೋಡಿ ಅವರು ವಯಸ್ಸಾದವರನೆ ಅವ್ರಿಗೂ ಮಕ್ಳುಗಳವ್ರೆ ಅವ್ರಿಗೆ ಭೂಮಿ ಬೇಕು ಅವ್ರು ಹಾಕಿ ಅವ್ರು ಪೂಜೆ ಮಾಡಿ ನಮ್ ತಂದೆ ತಾಯಿ ನೋಡೋಣ ಅಂತಾರೆ. ಇವಾಗ ಅವ್ರ ಯಜಮಾನ್ರನ್ನ ಹಾಕವ್ರೆ ಅವ್ರು ವರ್ಷಕ್ಕೆ 2 ಸತಿ 3 ಸತಿ ಪೂಜೆ ಮಾಡ್ತಾರೆ. ಅದೇ ಭೂಮಿ ನೀನ್ ಉಳಿಸ್ಬಿಟ್ಟಾಗ ಅವ್ರು ಎಲ್ಲೋಗ್ ಪೂಜೆ ಮಾಡ್ತಾರೆ, ಎಲ್ಲೋಗ್ ಪೂಜೆ ಮಾಡ್ತಾರೆ. ಇಲ್ಲೇ ಭೂಮಿಲಿ ಹಾಕಿದ್ದೀವಿ. ಏನ್ ಮಾಡೋದು, ನಾವು ಪೂಜೆ ಮಾಡ್ಕೊತಾ ಇರ್ತೀವಿ. ಇಲ್ಲ ಅಂತಂದ್ಮೇಲೆ ನಾವ್ ಎಲ್ ಪೂಜೆ ಮಾಡಕ್ ಆಯ್ತದೆ? ಈಗ ಬರ್ತಾನೆ ಅಮೆರಿಕದಿಂದ ಮಗನ ತಂದೆ ಪೂಜೆ ಮಾಡಕ್ಕೆ. ನನ್ ಮಗ ಇಲ್ಲೇ ಅವ್ರಿಲ್ಲ ಅಂದ್ರೆ ಅಲ್ಲಿಂದ ಬರ್ತಾನೆ ಪೂಜೆ ಮಾಡಕ್ಕೆ. ನಾವೇನ್ ಮಾಡೋದಪ್ಪ, ಭೂಮಿನೂ ಕೊಟ್ಬಿಟ್ಟು ನಾವು ಇಲ್ದಂಗೆ ನಾವು ಅವ್ರ ಕೈಲಿ ಭಿಕ್ಷಾ ಬೇಡಿ ನಾವ್ ತಿನ್ನಕ್ ಆಯ್ತದೇನಪ್ಪ? ನಾವ್ ಮಾಡ್ದೆ ಹೋಗ್ಲಿ ನಮ್ ಭೂಮಿ ಅಂತ ನಮ್ ಮನೆ ತವದಿ, ನಮ್ ಭೂಮಿ ಅಂತ ಅವ್ರನ್ನ ನಾವ್ ಬೇಡಕ್ ಹೋಗ್ಲಿಲ್ಲ. ನಾವ್ ಕೊಡ್ತೀವಿ ಅಂತ ಅವ್ರನ್ನ ಕರೀಲಿಲ್ಲ, ನಾವ್ ಕೊಡೋದು ಇಲ್ಲ. ಅವ್ರ ಎಷ್ಟೇ ಕೊಡ್ತೀನಿ ಅಂದ್ರೆ ನಾವ್ ಕೊಡಲ್ಲ ಕಣಪ್ಪ. ಇರೋದು ಸೊಸಿ ಜಮೀನ್ ಕಳ್ಕೊಂಡ್ ನಾವ್ ಏನ್ ಮಾಡಾನಿ? ಇರೋ ಒಂದೊಂದ್ ಮಕ್ಳುಗಳ್ಗ ಅವ್ರಿಗೊಂದ್ ಒಂದ್ ಎಕರೆ 1/2 ಎಕರೆ ಜಮೀನ್ ಬೇಡ. ನಮ್ ಕೈಲಿ ವ್ಯವಸಾಯ ಮಾಡಕ್ ಆಗ್ಲಿಲ್ವಾ? ನಮ್ ಪಾಲ್ ಬಿದ್ದಿರ್ತದ, ಒಂದ್ ಹಸ ಕಟ್ಟಾಕ್ಬಿಟ್ರೆ ಹೊಟ್ಟೆ ತುಂಬಾ ಮೇಯ್ಕೋತದ, ಹಾಲ್ ಕರ್ಕೋತೀವಿ ಅಷ್ಟೇನೆ ಹೇಳೋದ್ ನಾವು. ಇಷ್ಟು ಅಂತ ಕೊಡ್ತಾರೆ, ಒಬ್ರು ಪಾಲು ಕೊಟ್ರೆ ಇಷ್ಟು ಅಂತ ಕೊಡ್ತಾರೆ. ನಮ್ ಜೀವನಕ್ಕೆ ಆಧಾರ ಆಯ್ತದೆ. ನನ್ ಕೈಲಿ ಇಲ್ಲಿ ಕೊಟ್ಬಿಟ್ಟಿದೀನಿ. ಒಂದ್ 6 ತಿಂಗಳಿಗೆ 6,000 ರೂಪಾಯಿ ಕೊಡ್ತಾರೆ, ವರ್ಷಕ್ಕೊಂದ್ 12,000 ರೂಪಾಯಿ ಕೊಡ್ತಾರೆ. ಹೆಂಗೊಂದೊಂದ್ ಹಾಲೊಂದ್ ಮುಗಿತದೆ, ಜೀವನ ಮುಗಿತದ. ಇನ್ನೇನಪ್ಪ ಮಾಡೋದು? ಇವಾಗ ನಾವು ಹಿತ್ಲುಗಳ ಸೊಪ್ಪು ಚೆಲ್ಕೊಂಡಿದೀವಿ, ಹೂವಿನ ಗಿಡ ಹಾಕೊಂಡಿದೀವಿ, ಏನು ಎಲ್ಲ ಹಾಕಿದೀವಿ. ಅಂದ್ರೆ ಎಷ್ಟು ಅಂತ ತಗೊಂಡೋಗಿ ನಾವ್ ಎಲ್ಲ ಸಾಕು ಬರಕ್ ಆಯ್ತದಪ್ಪ? ಅದೆಷ್ಟು ಎಷ್ಟ್ ದಿನ ಇರ್ತದ ಕಾಸು ಹೇಳಪ್ಪ? ನಾವೆಲ್ಲ ಬಂದಿ ಇಲ್ಲೆಲ್ಲ ನೋಡ್ಲಿ, ಇದು ಮಾಡ್ಕೊಂಡ್ ಹೋಗ್ಬೇಕು ಅಂತ ನಮ್ಮ ಹತ್ರ ಲೇಡೀಸ್ಗಳ ಹತ್ರ ಮಾತಾಡ್ಲಿ. ಅಯ್ಯಪ್ಪ ನಾವು ಆಯ್ತು ನಾವು ದುಡ್ಡು ಕೊಡಪ್ಪ ಸೈನ್ ಹಾಕ್ತಿವಿ ಅಂದಾಗ ಮಾತಾಡ್ಲಿ. ನಾವೇನ್ ಹೋಗ್ಲಿವಲ್ಲ ದುಡ್ಡು ಬೇಕು ಅಂತ. ನನ್ ಮೊಮ್ಮಕ್ಳೆಲ್ಲ ಬೆಂಗ್ಳೂರಲ್ಲಿ ಓದ್ತಾರೆ. ಇಲ್ಲಿ ಊರೊಳಗ್ ನನ್ ದೊಡ್ಡ ಮಗ ಅವ್ನೆ, ಅವ್ರು ಕಾಲೇಜ್ಗೆ ಹೋಯ್ತಾವ್ನೆ, ಕಾಲೇಜ್ಗೆ ಹೋಯ್ತಾರೆ. 20 ನನ್ ಮೊಮ್ಮಕ್ಳೆಲ್ಲ ಏನಂತಾರೆ, ನನ್ ಮೊಮ್ಮಗ 11 ವರ್ಷದವನು ನಂಬ್ತಿರೋ ಬಿಡ್ತಿರೋ, ನಾನ್ ಮಾತಾಡಿರೋದು ನೋಡ್ಬಿಟ್ಟು ಅವ್ವ ನಮ್ ಭೂಮಿಗ್ ಬರಕ್ ಯಾರ ಅವ್ರು, ಹೆಂಗ್ ಬರ್ತಾರ ನಮ್ ಭೂಮಿಗೆ ಅಂದ ನನ್ ಮೊಮ್ಮಗ. ಫೋನಲ್ಲಿ ಅವ್ವ ಚೆನ್ನಾಗ್ ಹೇಳಿದಿ, ಹೆಂಗ್ ಬರ್ತಾರ ನಮ್ ಭೂಮಿಗ್ ಅವ್ರು ಅಂತಂದ. ನಮ್ಗೇನ್ ಭೂಮಿ ಅನ್ನೋದು ಆಸೆ ಇಲ್ವೇ? ಎಷ್ಟನಲ್ಲಿ 2 ಎಕರೆ ಆಗ್ಲಿ, ಕೊನೆಗೆ 10 ಕುಂಟೆನೆ ಬಂದ್ಬಿಡ್ಲಿ ನನ್ ಮಕ್ಳಿಗೆ, ನಾವ್ ಯಾವ್ದೇ ಕಾರಣಕ್ಕೂ ಮಾರಲ್ಲ, ಬಿಡಲ್ಲ ಯಾರು. ಇವ್ರು ಅವ್ರು ನನ್ ತವ್ರ ಮನೆಯಿಂದ ನಾನು ಅಲ್ಲಿಗೆ ಇದ್ದಿದ್ ಬೆಂಗಳೂರಿಂದ ಕರ್ಕ ಬಂದು ಇಲ್ಲಿ ಕೊಟ್ಟವ್ರೆ. ಎಷ್ಟ್ ಕಷ್ಟಪಟ್ಟಿ ಕೊಟ್ಟವ್ರೆ. ಅದನ್ನ ನಾವ್ ಕಳ್ಕೊಬಿಟ್ಮೇಲೆ ಮತ್ತೆ ಪಡಿಯಕ್ ಆಯ್ತದ? ಅದು 1 ಕುಂಟೆ ತಗೊಳಕ್ ಆಯ್ತದ ನಾವ? ಎಷ್ಟ್ ಕಷ್ಟ ಇರ್ತದ. ನೀನ್ ಅಕ್ವೈರ್ ಮಾಡ್ಕೋತಿ 2 ಲಕ್ಷ 2 ಕೋಟಿ ಕೊಟ್ಬಿಡ್ತೀಯ. 2 ಕೋಟಿ ಎಷ್ಟೊತ್ತು? 2 ದಿನ ಸೋಕಿ ಮಾಡೋ ಮಕ್ಳ ಹತ್ರ 3 ದಿನಕ್ಕೆ ಮುಗ್ದೋಯ್ತದೆ. ಆಮೇಲೆ ನಾವೆಲ್ಲೋಗೋದು? ಏನ್ ಮಾಡ್ತೀಯ? ದುಡ್ಡು ಆದ್ಮೇಲೆ ಎಲ್ಲೋಗೋದು? ಇರಕ್ ಮನೇನು ಇಲ್ದಿರ, ದುಡ್ಡು ಇಲ್ದಿರ, ಹೊಲನು ಇಲ್ದಿರ, ಹಾಲ್ ಕರ್ದ ಹಾಕೊಳ್ಳೋಣ ಅಂದ್ರೆ ಜಮೀನು ಇರಲ್ಲ. ಅವಾಗ ಹಸ್ಕೊಳ್ ಮೇಯ್ಸೋಣ ಅಂದ್ರೆ ಅವಾಗ ಹಸ್ಕೊಳ್ ಮೇಯ್ಸಕ್ಕೂ ಇರಲ್ಲ. ಏನ್ರಲ್ಲಿ ಜೀವನ ಮಾಡ್ತೀಯಪ್ಪ? ಅವಾಗ ನಿಮ್ ಹತ್ರ ಬಂದ್ ನಾವ್ ಭಿಕ್ಷೆ ಬೇಡಕ್ಕಾಯ್ತದ? ಜಮೀನ್ ಇಲ್ದೇ ಇರೋರು ಹೊಸ್ಕೊಳ್ ಕಟ್ಕೊಬಿಟ್ಟು ಕೆರ್ಗೊಡ್ದ್ ಬಿಡ್ತಾರೆ. ಅಲ್ಲಿ ಮೇಯ್ಕ ಬರ್ತವೆ, ಹಾಲ್ ಕರ್ದ ಅವ್ರ ಜೀವನ ಮಾಡ್ತಾರೆ. ಜಮೀನ್ ಇಲ್ದೇ ಇರೋರು ಪಾಪ ಅದ್ರಲ್ಲೇ ಅವ್ರ ಸಂಸಾರ ಮಾಡ್ತಾರೆ, ಜೀವನ ಮಾಡ್ತಾರೆ. ಇಲ್ದೇ ಇರೋರು ಪಾಪ ನಮ್ಗ ಅದೇ ಅಂತ ಅಲ್ಲ, ಅವ್ರ ಇಲ್ದೇ ಇರೋರು ಜೀವನ ಮಾಡ್ತಾರೆ. ಅವ್ರ ಎಲ್ಲಿ ಹೋಯ್ತಾರೆ? ಈಗ ಸರಿ, ಈ ಬೆಳಿಗ್ಗೆ ಎಲ್ಲಾ ಮಕ್ಳೆಲ್ಲ ಮನೇಲೆಲ್ಲ ಕೃಷಿ ಮಾಡ್ಕೊಂಡ್ ಬರ್ತಾರೆ. ನೀವೆಲ್ಲ ಫ್ರೀ ಟೈಮ್ ಅಲ್ಲಿ ಏನ್ ಮಾಡ್ತೀರಿ? ಏನ್ ಮಾಡೋಣ, ನಾವು ವಯಸ್ಸಾಗಿದ್ದಾಗ ನಾವು ಗೇದೋ ಹೊಲ್ಗಳೆಲ್ಲ ಎಲ್ಲ ಮಾಡಿದ್ವಿ. ಈಗ ಏನು ಮಾಡಲ್ಲ, ನಮ್ಗ್ ವಯಸ್ಸಾಯ್ತಾ, ಏನೋ ಬೇಸ್ಕೊಂಡ್ ತಿನ್ಕೊಂಡು ಏನ್ ಟಿವಿಲಿ ನಾವ್ ಅವೆಲ್ಲ ನೋಡಲ್ಲ. ಯಾವ ನಮ್ಗೆ ಇಷ್ಟ ಬಂದ್ ಧಾರಾವಾಹಿಗಳು ನೋಡ್ಕೋತೀವಿ. ಧಾರಾವಾಹಿ ನೋಡ್ಕೊಂಡು ಹಿಂಗೆ ಕೂತಿರ್ತೀವಿ, ಬೇಜಾರಾದಂಗ್ ಮಾತಾಡ್ಕೊಂಡ್ ಕೂತಿರ್ತೀವಿ, ಮಲ್ಗಿರ್ತೀವಿ ಅಷ್ಟೇ. ನಾವಿನ್ನೇನು ನಾವ್ ಅಲ್ಗೊಳ್ ಧಾರಾವಾಹಿ ನೋಡ್ಕೋತೀವಿ. ಯಾವ್ ನಮ್ಗೆ ಇಷ್ಟ ಬರ್ತಾವ ಅವ್ ನೋಡ್ಕೋತೀವಿ. ನಮ್ಗೆ ಯಾವ್ದು ಇಷ್ಟ ಆಯ್ತದ. ಗೌರಿ ಕಲ್ಯಾಣ ನನ್ನ ಗೋಕುಲ ನೋಡ್ತೀನಿ, ಇದು ಗಂಧದ ಗುಡಿ ನೋಡ್ತೀನಿ. ಅದೇನೆ ಅಷ್ಟೇನೆ. ಈಗ ಇಲ್ಲೆಲ್ಲ ಪಾರ್ಕ್ ತರ ಮಾಡ್ಕೊಂಡಿದಿರಲ್ಲ, ಅಲ್ಲೆಲ್ಲ ಮಕ್ಳೆಲ್ಲ ಆಟ ಆಡ್ತಾರೆ ಅನ್ಸತ್ತಲ್ಲ? ಯಾ ಮಕ್ಳು ಬರಲ್ಲವ, ಎಲ್ಲ ಸ್ಕೂಲ್ಗೆ ಹೋಯ್ತಾರೆ. ನಮ್ಮ ಮೊಮ್ಮಕ್ಳು ಬಂದಾಗ ಆಟ ಆಡ್ತವೆ, ಸ್ಕೂಲ್ಗೆ ಹೋಯ್ತವೆ. ಎಲ್ಲ ಆಟ ಆಡವಪ್ಪ, ಬಂದಾಗ ಆಡ್ಕೋತವೆ. ಬಂದ್ ಆಡ್ತಾರೆ. ನಾವೇನ್ ಜಾಸ್ತಿ ನೋಡಲ್ಲ. ಇಲ್ಲಿ ಮಾತಾಡೋದೇ ಒಂಥರ ಚೆನ್ನಾಗಿರುತ್ತಲ್ಲ. ನಮ್ಗೆ ಇಲ್ಲಿ ವಾತಾವರಣ ಚೆನ್ನಾಗಿ ಬೈತೀವಿ ಅಷ್ಟೇ. ಕುಮಾರಸ್ವಾಮಿ ಸಾಕ್ತಾರೆ ನನ್ ಮಕ್ಳು, ನೀವು ಸಾಕ್ತಾರೆ. ಅವ್ರು ಇವ್ರು ನಿಮ್ಗೆ ಯಾಕೆ ಬೇಡ,
ಅದೇ ಕುಮಾರಸ್ವಾಮಿ ಹೇಳ್ತಾರೆ, ನೀನ್ ರೈತರು ನಾಳ್ ಮಾಡಕ್ ಬಂದಿದ್ದಿ, ನಿನ್ ಮಾತು ಯಾರಿಗ್ ಬೇಕು? ನಾವ್ ರೈತರನ್ನ ಉದ್ಧಾರ ಮಾಡ್ತೀವಿ. ಅದೇ ಕುಮಾರಸ್ವಾಮಿಗೆ ಅವರು ಹೇಳ್ತಾ ಇರ್ತಾರೆ ಡಿ ಕೆ ಹಾ. ಅವ್ರೇನೋ ಮುಂದೆ ಇದಾಗಕ್ಕೆ ಅವ್ರು ವಹಿಸ್ಕೊಂಡ್ ಮಾತಾಡ್ತಾರೆ ಅಂತ ಹೇಳ್ತಾ ಇರ್ತಾರೆ. ಅದೇನೆ. ಏನೋ ಅವ್ರಾರು ನಮ್ ಕಡೆ ನಿಂತ್ಕೊಂಡೇನೋ ನಿಲ್ಸಿದ್ರೆ ಕುಮಾರಣ್ಣನ್ಗೆ ಅದೇ ಅನ್ಸುತ್ತೆ ಕುಮಾರಣ್ಣ ಅವ್ರು ನಿಮ್ ಪರ ಮಾತಾಡಿದಾಗ ಖುಷಿ ಆಗುತ್ತೆ? ಖುಷಿ ನಮ್ಮನೆಗೆ ಬಂದವ್ರು 3-4 ಸಾರಿ ಕುಮಾರಣ್ಣ ಬಂದವ್ರು, ಸತ್ಯವಾಗನು ಬಂದವ್ರೆ, ಇವ್ರು ಬಾಲಕೃಷ್ಣನು ಬಂದವ್ರೆ, ನಮ್ಮ ಮನೆಗ್ ನಮ್ಮ ಯಜಮಾನ್ರು ಸತ್ತಾಗ್ ಬಂದವ್ರೆ, ಮುಂದೆ ಬಂದವ್ರೆ, ನನ್ ಮಗನ್ಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅವಾಗ ನೋಡಕ್ ಬಂದವ್ರೆ. ಇವ್ರೆಲ್ಲ ನಮ್ ಮನೆಗ್ ಬಂದಿ ತಿಂದಿ ಉಂಡಿ ನೋಡಿ ಹಿಂಗ್ ಮಾಡ್ತಾ ಅವ್ರೆಲ್ಲ, ಇವ್ರಿಗೇನಂತ ಹೇಳ್ಬೇಕು ನಾವು? ನಮ್ಮ ಮೇಲೆ ನಿಂತ್ಕೊಳ್ಳೋದೆ ಇವರೆಲ್ಲ, ನಮ್ಮೂರ್ ಮೇಲೆ ಕಣ್ ಬಿದ್ದೈತೆ ಅವ್ರಿಗೆ. ಹೇಳಪ್ಪ ನಮ್ಮ ಮನೆಗೆ ಕುಮಾರಣ್ಣ ಮಾತಾಡಿದ್ರೆ ಖುಷಿ ಖುಷಿನೇ ಆಗುತ್ತೆ. ಆಯ್ತದೆ. 3-4 ಸಾರಿ ಅವ್ರ ಪಕ್ಕದಲ್ಲೇ ನಾನು ನಿಂತ್ಕೊಂಡು ಫೋಟೋ ಹೊಡ್ಸ್ಕೊಂಡಿದ್ದೀನಿ. ಹೌದು ಬಂದಿದ್ರು ಇಲ್ಲಿ ನರ್ಸಬನ್ಗೆ ಇದು ಬಂದಾಗಿತ್ತಲ್ಲ, ಅವಾಗ ದುಡ್ಡು ಕೊಡ್ಸದ ನಮ್ಮ ಪ್ರಕಾಶ, ಅವಾಗೆಲ್ಲ ಬಂದಿದ್ರು ನಮ್ಮ ಮನೆಗ್ ಬಂದಿ. ಅದು ಇಷ್ಟ ಆಗ್ಲಾ ಇತ್ತು ಅವಾಗ ಮನೆ, ಇವಾಗ ದೊಡ್ಡದಾಗ ಬಾಲಕೃಷ್ಣ ಅವ್ರಿಗೆ ನಿಮ್ ಮನೆ ಬಗ್ಗೆ ಎಲ್ಲ ಚೆನ್ನಾಗ್ ಗೊತ್ತಿರುತ್ತೆ ಹಂಗಿದ್ರೆ. ನಿಮ್ ಯಜಮಾನ್ರು ತೀರ್ಕೊಂಡಾಗ ಎಲ್ಲ ಬಂದು ನಿಮ್ ಮನೆಗೆ ಎಲ್ಲ ಬಂದು ತಿನ್ಕೊಂಡು ಉಣ್ಕೊಂಡು ಹೋದ್ರು. 4-5 ಸಾರಿ ಬಂದಿರೋ ನಮ್ಮ ಮನೆಗೆ. ಹಂಗೂ ನಾ ಓಟ್ ಆದಾಗ ನಾನ್ ಇರ್ಲಿಲ್ಲ, ನಾನು ಅಮೆರಿಕಕ್ಕೆ ಹೇಳಿಲ್ವಾ ಅವ್ರಿಗೆ ನೀವು? ಏನ್ರಿ ಎಲ್ಲಿ ಸಿಕ್ಲೇ ಇಲ್ವಲ್ಲ, ಎಲ್ಲ ಇದಾದಾಗಿಂದ ಈಚೆಗೆ ಬರ್ಲಿಲ್ವಲ್ಲ, ಅವ್ರೆಲ್ಲ ಸಿಕ್ಲೇ ಇಲ್ಲ ಇಲ್ಲಿ. ಬರ್ತಾನೆ ಇಲ್ವಲ್ಲ, ಬರ್ತಾನೆ ಇಲ್ಲ, ಬರ್ತಾನೆ ಇಲ್ಲ, ಬರ್ತಾನೆ ಇಲ್ಲ. ಸಿಕ್ಕಿದ್ರೆ ಹೇಳೇ ಬಿಡೋ ನೀ ಅತ್ಲಕ್ ನಾನು ಏನಪ್ಪ ನಮ್ಮ ಮನೇಲಿ ತಿಂದಿರಿ ಉಂಡಿ ನಮ್ಮ ಮನೆಗೆ ಸಾರಿ ಬಂದಿದ್ದೀರಿ, ನಮ್ಮೂರ್ ಕಡೆ ನಮ್ಮ ಹಳ್ಳಿಗೆ ಕಲ್ಲಾಗ್ತಾ ಇದ್ದೀರೇನಪ್ಪ ಅಂತ ನನ್ ಕೇಳೇ ಬಿಡೋ ನೀ. ಸಿಕ್ಕಿದ್ರೆ ಏನ್ ಅವ್ರು ನಮ್ಮ ಅಣ್ಣ ತಮ್ಮದಿರಲ್ಲ, ಏನ್ ಬೇರೆ ಅವ್ರೆ ಮನುಷ್ಯರ ಅಲ್ವೇ? ಕೇಳೋದಪ್ಪ, ಏನ್ ಭಯ ಏನು ಇಲ್ಲ? ಅವ್ರದ್ದು ಏನಾರ ನಾವ್ ಆಸ್ತಿಗೆ ಹೋಯ್ತಿವ, ಇಲ್ಲ ಅವ್ರ ಹತ್ರ ಕೈ ಚಾಚಕ್ ಹೋಯ್ತಿವ? ಏನು ಇಲ್ಲ, ನಮ್ ಭೂಮಿ ನಂಗೆ ನಾವ್ ಕೇಳಕ್ಕೆ ನಾವ್ ಕೇಳ್ತೀವಿ ಅಷ್ಟೇನೆ. ಈ ಕುಮಾರಣ್ಣ ಸಿಕ್ಕ್ರೆ ಏನ್ ಹೇಳ್ತೀರಿ? ಕುಮಾರಣ್ಣ ಸಕ್ಕಿರು ಇದೇ ಹೇಳ್ತೀವಿ. ಅವ್ರು ಏನು ಪಾಪ ಬರ್ತಾರಲ್ಲ ಪಾಪ, ಅವರು ಮೊನ್ನೆ ಎಲ್ಲ ಕೈ ಹಿಡ್ಕೊಂಡು ನಿಲ್ಸ್ತೀವಮ್ಮ, ಏನೋ ನಿಮ್ ಪರವಾಗಿ ನಾವು ಇದ್ದೀವಿ, ನಮ್ ಪರವಾಗಿ ನೀವು ಇರಿ, ನಾವ್ ನಿಲ್ಲಿಸ್ತೀವಿ ಅಂತ ಹೇಳವ್ರೆ. ಏನೋ ಭರವಸೆ ಕೊಟ್ಟವ್ರೆ, ನಾವು ಧೈರ್ಯವಾಗಿದ್ದೀವಿ. ನೋಡೋಣ ಏನಾಯ್ತದ. ಯಾರ್ಯಾರು ಬರ್ತಾರಂತೆ, ಅದಕ್ಕೆ ಇಲ್ಲಿ ಊಟಕ್ಕೆ ವ್ಯವಸ್ಥೆ ಮಾಡವ್ರ ಪೆಂಡಲ್ ಹಾಕಿ. ಏನ್ ನೀವೇನ್ ಹೇಳ್ತೀರಿ ಬಾಲಣ್ಣನ್ಗೆ? ನಾವ್ ಯಾವ್ದೇ ಕಾರಣಕ್ಕೂ ಕೊಡಲ್ಲ ಅಂತಾನೆ ಹೇಳ್ತೀವಿ. ಹಿಡ್ದಿ ಟೌನ್ಶಿಪ್ ವಿಚಾರ ಬಂತಲ್ಲ, ಆಗ್ಲಿಂದ ಬರ್ತಿಲ್ಲ ಬಾಲಣ್ಣ ಈ ಕಡೆ. ಇಲ್ಲ ಇತ್ಲಾಗ್ ಬರ್ಲೇ ಇಲ್ಲ, ಯಪ್ಪ ನೋಡ್ಲೇ ಇಲ್ಲ. ಮೊನ್ನೆ ಟಿವಿಲಿ ಒಂದ್ ನ್ಯೂಸ್ ಅಲ್ಲಿ ನೋಡ್ದೆ ಅಷ್ಟೇನೇನೆ. ಅವಾಗ ನೋಡ್ದೆ ನಾನು ಅಷ್ಟೇನೆ. ಇತ್ಲಾಗ್ ನಿಮ್ಗೆ ಬರ್ಲೇ ಚೆಕ್ ಕೊಡುವಾಗ ಆಸೆ ಆಗ್ಲಿಲ್ವಾ ನಾವು ಇಸ್ಕೊ ಬಿಡೋಣ ಅಂತ? ಏನ್ ಚೆಕ್ ಕೊಟ್ರು? ಯಾವ ಚೆಕ್ ಕೊಡಕ್ ಆಸೆ ಆಯ್ತದೆ? ನಮ್ ಚೆಕ್ಕು ಬೇಡ, ಅವ್ರ ಬದುಕು ಬೇಡ, ನಮ್ಗೆ ಏನು ಬೇಡ. ಭೂಮಿ ಕೊಟ್ಬಿಟ್ಟು ಆಮೇಲೆ ಚೆಕ್ ಕೊಡಪ್ಪ ಅಂತ ಕೈ ಹೊಡ್ತೀವಿ. ನಾವೆಲ್ಲ ಭಿಕ್ಷೆ ಬೇಡಕ್ ಹೋಗ್ತೀವಿ. ಕೋಟಿ ಕೊಡ್ತಾನೆ ಅಂತ ನೀನ್ ಹೇಳ್ದೆ ಅಲ್ಲ, ಪಾಪ ನೀನ್ ಹೇಳದ್ಕಲ್ಲ. ಇವತ್ತಿ ಮನೆಗೆ ಎಷ್ಟಾಗಿರ್ಬೋದು ಅಲ್ಲ, ಒಂದ್ ಉದಾಹರಣೆ ಎಷ್ಟಾಗಿರ್ಬೋದು, ಅವ್ನ್ ಕೊಟ್ಟಿದ್ರಲ್ಲೇ ನಾವ್ ಮನೆ ಕಟ್ಟಿದೀವಿ. ಇದೊಂಥರ ಮಲೆನಾಡು ಪ್ರದೇಶ ಇದ್ದಾಗೆ. ಇಲ್ಲಿ ಇಲ್ಲಿ ಇದನ್ನ ಕತ್ತು ಇಸ್ಕುವಂತ ಕೆಲಸನ ಈ ಮಾಡ್ತಿರುವಂತ ಕೆಲಸ ಇಲ್ಲಿ ರೈತರಿಗೆ. ಈಗ ಅಲ್ಲಿ ನಮ್ ತಾತ ಕುತ್ಕೊಂಡು ನಮ್ಮ ತಾತ ಅವರು ಕುತ್ಕೊಂಡು ಹೇಳ್ತಾ ಇದ್ರು, ಈಗ ಒಂದು ಬಾವಿ ಏನಾದ್ರು ನಾವು ಅಗಿಬೇಕಾದ್ರೆ ನೀರ್ ಬರ್ಸಕ್ ಎಷ್ಟು ಕಷ್ಟ ಬೀಳ್ತಾ ಇದ್ದೋ, ಒಂದು ಊಟ ಮಾಡಿ 2 ಹೊತ್ತು ಊಟ ಮಾಡ್ತಾ ಇರಲ್ಲ, ಆತರ ನಾವು ಇಲ್ಲಿ ಏನು ನಿರ್ಮಾಣ ಮಾಡಿರೋದು. ಪ್ರತಿಯೊಂದನ್ನು ಕೂಡ ಅಷ್ಟೇನೆ. ತೆಂಗಿನ ಮರ ಆಗಿರ್ಬೋದು, ಅಡಿಕೆ ಮರ ಆಗಿರ್ಬೋದು, ರೇಷ್ಮೆ ಆಗಿರ್ಬೋದು, ಮತ್ತೊಂದು ಮಗದೊಂದು ಎಲ್ಲಾನು ಇದೆ. ಇದನ್ನೆಲ್ಲ ಈಗ ನಾಶ ಮಾಡಿ ನಾನು ಏನ್ ಇಲ್ಲಿ ಕೂತಿದ್ದೀನೋ ಇಲ್ಲಿ, ಈ ಮನೆನೂ ಕೂಡ ಹೋಗುತ್ತೇನೋ ಭಯದಲ್ಲಿ ಅವರು ಕಣ್ಣೀರಾಗ್ತಾ ಇದ್ರು. ಇದ್ರ ಬಗ್ಗೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಅವರೊಬ್ರು ಒಕ್ಕಲಿಗರಾಗಿ ಇದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ಬೇಕು. ಇಂತ ಒಂದು ಏನೋ ಪ್ರಬುದ್ಧತೆ ಇಲ್ದಿರೋಂತ ಕೆಲಸನ ಅವ್ರಿಗೆ ಯಾವತ್ತೂ ಕೈ ಹಾಕ್ಬಾರ್ದು. ಇನ್ನು ಎಸ್ ಸಿ ಬಾಲಕೃಷ್ಣ ಅವ್ರ ಬಗ್ಗೆ ಅವ್ರಿಗೆ ಹೇಳ್ಬೇಕು ಅಂತಂದ್ರೆ, ಮಾಗಡಿ ಕ್ಷೇತ್ರದಲ್ಲಿ ಯಾವ ರೀತಿಲಿ ಏನು ಕೂಡ ಶೂನ್ಯ ಅಭಿವೃದ್ಧಿ. ಅವ್ರು ಎಷ್ಟು ಬಾರಿ ಆಗಿದ್ದಾರೆ ಅಂತಂದ್ರೆ, JDS ಇಂದನೂ ಕೂಡ ನಮ್ಮ ಮನೆಯವರೆಲ್ಲ ಕೂಡ ಓಟ್ ಹಾಕೊಂಡ್ ಬಂದಿದ್ದಾರೆ. ಬಟ್ ಇಲ್ಲಿ JDS ಕಾಂಗ್ರೆಸ್ ಅಂತಲ್ಲ, ಒಬ್ಬ ರೈತನ ಉಳಿವಿಗಾಗಿ ತೇಜಸ್ವಿ ಅವರು ಹೇಳಿದಂಗೆ, ಈ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರಾಜಕಾರಣಿ ಆಗ್ಲಿ, ಮತ್ತೊಬ್ಬ ಯಾವುದೇ ಒಬ್ಬ ಬಂಡವಾಳಶಾಹಿ ಆಗ್ಲಿ, ಯಾವ ರೈತರ ಬಗ್ಗೆನೂ ಕೂಡ ಯೋಚನೆ ಮಾಡೋದಿಲ್ಲ. ಅವರವರ ಅನುಕೂಲಕ್ಕೆ ತಕ್ಕಂತೆ ಯೋಚನೆ ಮಾಡಿದ್ದಾರೆ. ಯಾವುದೇ ರಾಜಕೀಯದವರು ಎಲ್ಲಿದ್ದಾರೆ? ಯಾವ ರಾಜಕೀಯದವರು ಇಲ್ಲಿ ಬಡವರು ಇದಾರೆ? ಎಷ್ಟು ಕಷ್ಟಪಟ್ಟು ಈ ಮನೆ ಇದು ಕಟ್ಸಿದ್ದಾರೆ. ಈ ಮನೆ ಕಟ್ಸಕ್ ಎಷ್ಟು ಬೆವರು ಸುರಿಸಿದ್ದಾರೆ. ನೋಡಿ, ಪಕ್ಕದಲ್ಲೇ ನೋಡ್ತಾ ಇದ್ದೀರಾ, ರೇಷ್ಮೆ ಇದೆ. ಆ ರೇಷ್ಮೆದಾಗ್ಲಿ ಮತ್ತೊಂದಾಗ್ಲಿ ಪಕ್ಕದಲ್ಲೇ ಇದೆಲ್ಲ ರೇಷ್ಮೆ, ತೆಂಗು ಎಲ್ಲ ಇದೆ. ನೋಡ್ಕೊಂಡು ಒಂಥರ ನಾವೆಲ್ಲ ಹೋಗಿ ಕೇರಳಲ್ಲೋ ಮತ್ತೊಂದು ನೋಡುವಂತ ಅವಶ್ಯಕತೆ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಪಾದಾರ್ಪಣೆ ಮಾಡಿ ಇಲ್ಲಿ ನೋಡ್ಬೇಕು, ಇದನ್ನ ಜಾಗ ಯಾವ ತರ ಇದೆ, ಎಷ್ಟು ಸಮೃದ್ಧವಾಗಿದೆ, ಹೇಗಿದೆ ಅಂತ ಅನ್ನೋದನ್ನ. ಯಾರನ್ನ
ಅವ್ರ ಅವ್ರ ಚೇಳಗಳನ್ನ ಬಿಟ್ಬಿಟ್ಟು ನೀನ್ ದುಡ್ಡು ಮಾಡ್ಕೊಳಕಲ್ಲ. ಬಂದಿದ್ರ ಯಾರಾದ್ರೂ ಇಲ್ಲಿ ಕೊಟ್ಬಿಡಿ ಅಂತ? ಇಲ್ಲಿ ಬರ್ಲಿಲ್ಲ. 1.5 ವರ್ಷ ಆಯ್ತು. ಬೈರಮಂಗಲದ ಬಸ್ ಸ್ಟ್ಯಾಂಡ್ ಅಲ್ಲಿ ಲೇಡೀಸು ಗಣಸರು ಎಲ್ಲ ಕುತ್ಕೊಂಡು ಪಾಪ ಎತ್ತಿನ ಗಾಡಿ ಟ್ಯಾಕ್ಟ್ರು ಎಲ್ಲ ರೋಡು ತಡೆಗಟ್ಟಿ ಎಲ್ಲ ಮಾಡಿ ಮೋರಿ ವಾಸನೆ ಕುಡ್ಕೊಂಡು 1.5 ವರ್ಷದಿಂದ ಒಂದ್ ಕಡೆಯರನ ರಾಜಕಾರಣಿಗಳು ಬಂದಿ ನಿಮ್ ಕಷ್ಟ ಏನ್ ಸುಖ ಏನು ಅಂತ ಕೇಳಿವಲ್ಲ ಮಗ. ಇವಾಗ ರೈತರೇ ಬಂದಿ ಪಾಪ ಜನಗಳ ಕಷ್ಟ ನೋಡ್ನಾರ್ದೆ ಈ ಕಡೆಗ್ ಬಂದಿ ಸಪೋರ್ಟ್ ಮಾಡ್ತಾವ್ರೆ. ಅವ್ರು ಅಬ್ಬರಾನ ಬಂದಿ ನಿಮ್ ಕಷ್ಟ ಏನು ಅಂತ ಕೇಳಿವಲ್ಲವ. ಈಗ ದುಡ್ಡು ತಗೊಂಡಿರೋರೆಲ್ಲ ಹೇಳ್ತಾರಂತೆ ನೀವ್ ಯಾರು ರೈತರೇ ಅಲ್ಲ ಅಂತ. ಬಂದ್ ನೋಡ್ಕೊಂಡು ಹೋಗ್ಲಿ. ಇವಾಗ ರೈತರು ಅಲ್ದಿರ ಇಂತ ಮನೆ ಇಲ್ಲಿ ಏನಾಗಿದೆ ಅಂತಂದ್ರೆ 80% ರೈತರ ಒಪ್ಪಿಗೆ ಇದೆ ಅಂತ ಅಂದ್ರು. ಅವರ ಹಿಂಬಾಲಕರು ಅವ್ರಿಗೆ ಬೇಕಾದವ್ರನ್ನ ಕರ್ಕೊಂಡು ಹೋಗಿ 80% ರೈತರ ಒಪ್ಪಿಗೆ ಇದೆ ಅಂತ ಹೇಳಿದ್ರೆ ಅದು ಹಂಗಾಗಲ್ಲ. ಪ್ರತಿ ಮನೆಗೂ ಭೇಟಿ ನೀಡಬೇಕು. ನಿಮ್ಗೆ ಒಪ್ಪಿಗೆ ಇದೆಯಾ? ನೀವ್ ಹೆಂಗೆ ಜನಸಂಖ್ಯೆನ ಮತ್ತೆ ಜಾತಿ ಆಧಾರಿತವಾಗಿ ಜಾತಿಗಳನ್ನೆಲ್ಲ ನೀವು ಮೆನ್ಷನ್ ಮಾಡಿ ನೀವು ಯಾವ ರೀತಿಲಿ ಇದು ಮಾಡ್ತಿರೋ ಅದೇ ರೀತಿಲಿ ರೈತರು ಎಷ್ಟು ಜನ ಇದಾರೆ ಇಲ್ಲಿ, ಹಸುಗಳು ಎಷ್ಟಿದೆ, ತೆಂಗಿನ ಮರ ಎಷ್ಟಿದೆ, ಅಡಿಕೆ ಮರ ಎಷ್ಟಿದೆ, ಇಲ್ಲಿ ಎಷ್ಟು ಜನ ಜೀವನ ಮಾಡ್ತಾ ಇದಾರೆ, ಏನಾಗ್ತಿದೆ ಅನ್ನೋದನ್ನ ಪ್ರತಿಯೊಂದನ್ನು ನೋಡ್ಬೇಕಿಲ್ಲಿ. ಅದನ್ನ ಹೊರತುಪಡಿಸಿ ನೀವು 80% ಜನ ಒಪ್ಪಿದ್ದಾರೆ ಅಂತ ಅನ್ಬಿಟ್ಟು ಎಸ್ ಸಿ ಬಾಲಕೃಷ್ಣ ಅವರು, ಮಾಗಡಿ ಶಾಸಕರು ಎಸ್ ಸಿ ಬಾಲಕೃಷ್ಣ ಅವರು ಅಲ್ಲೆಲ್ಲೋ ಕುತ್ಕೊಂಡು ಸ್ಟೇಟ್ಮೆಂಟ್ ಕೊಡೋದು, ಡಿ ಕೆ ಶಿವಕುಮಾರ್ ಕಡೆ ಸ್ಟೇಟ್ಮೆಂಟ್ ಕೊಡೋದು, ಅವ್ರ ಹಿಂಬಾಲಕರು ಬೇಕಾದ್ರೂ ಸ್ಟೇಟ್ಮೆಂಟ್ ಏನು ಅವ್ರಿಗೆ ಬೇಕಾದಂತ ಸ್ಟೇಟ್ಮೆಂಟ್ ಕೊಡೋದು, ರೈತರ ಸ್ಟೇಟ್ಮೆಂಟ್ ಕೇಳ್ಬೇಕಲ್ವಾ? ಮೇನ್ ಅವರೇ ಅಲ್ವಾ ಬೇಕಾಗಿರೋದಲ್ಲಿ. ನೀವು ನಾನ್ ಹೇಳೋದು ಕಾಂಗ್ರೆಸ್ ಅಂತೀರಾ, ಬಿಜೆಪಿ ಅಂತೀರಾ, JDS ಅಂತೀರಾ. ನಮ್ಗೆ ಕಾಂಗ್ರೆಸ್, ಬಿಜೆಪಿ, JDS ಯಾವ್ದೂ ಕೂಡ ಬೇಡ ನಮ್ಗಿಲ್ಲಿ. ಇಲ್ಲಿ ರೈತರು ಬೇಕು ಇದ್ ಮಾಡಕ್ಕೆ. ಆ ರೈತರ ಬಗ್ಗೆ ಯೋಚನೆ ಮಾಡ್ಬೇಕು. ಎಷ್ಟು ಲೀಟರ್ ಹಾಲು ಹೋಗ್ತಾ ಇದೆ ಇಲ್ಲಿಂದ, ಎಷ್ಟು ಇದಾಗ್ತಾ ಇದೆ ಅಂದ್ರೆ ಯಾವ್ರೆ ಅಡಿಕೆ ಎಷ್ಟಿದೆ, ತೆಂಗೆಷ್ಟಿದೆ, ಇದನ್ ಬಗ್ಗೆ ಯೋಚನೆ ಮಾಡ್ಬೇಕು. ಮಲ್ನಾಡು, ಶಿವಮೊಗ್ಗದಲ್ಲಿ ಹೋಗಿ ಮಲ್ನಾಡು ಪಶ್ಚಿಮ ಘಟ್ಟಗಳಲ್ಲಿ ಹೋಗಿ ಪಶ್ಚಿಮ ಘಟ್ಟ ನೋಡೋದಲ್ಲ, ಇಲ್ಲಿಂದ ಬಂದು ಇಲ್ಲಿ ಯಾವ ರೀತಿ ಇದೆ ಪಶ್ಚಿಮ ಘಟ್ಟ, ಇಲ್ಲಿ ಎಷ್ಟು ಜೀವರಾಶಿಗಳಿದೆ, ಎಷ್ಟು ಜೀವರಾಶಿಗಳು ಜೀವಿಸ್ತಾ ಇದೆ ಇಲ್ಲಿ ಅಂತ ನೋಡ್ಬೇಕು. ಕೊಳಚೆ ನೀರು ಯಾರೋ ಕೆಲವರು ಸ್ಟೇಟ್ಮೆಂಟ್ ಕೊಡ್ತಾರೆ, ಇದು ಕೊಳಚೆ ನೀರು ಯಾರು ಬರಲ್ಲ, ಇಲ್ಲಿ ಏನು ತಗೊಳಲ್ಲ. ಇಲ್ಲಿ ಗಂಟ ಈಗ ಈ ಅಜ್ಜಿ ಇದಾರೆ ನೋಡಿ, ಇಲ್ಲಿ ಅಜ್ಜಿ ಇದಾರೆ. ಈಗ ಇವ್ರ ಹೆಂಗ್ ಬೆಳ್ಕೊಂಡ್ ಬಂದ್ರು ಮತ್ತೆ ಇಲ್ಲಿ ಗಂಟ? ಎಷ್ಟು ವರ್ಷ ಅಜ್ಜಿ? ಅವ್ರ ಏಜ್ ಪಾಪ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಬಟ್ ಇವತ್ತಿವರೆಗೂ ಇದೇ ನೆಲದಲ್ವಾ ಬೆಳೆದಿದ್ದವ್ರು, ಇದೇ ನೀರ್ ಕುಡ್ದಲ್ವಾ ಬೆಳೆದಿದ್ದು. ಏನಾಗಿದ್ದಾರೆ? ಗಟ್ಟಿಮುಟ್ಟಿಯಾಗಿಲ್ವಾ? ಈಗ ಬಂದ್ ಮಾತಾಡ್ತಿಲ್ವಾ ನಮ್ ಜೊತೆಲಿ? ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಏನ್ ಅಮ್ಮಮ್ಮ ಅಂದ್ರೆ ನಾನ್ ಹೇಳೋದೇನು ಅಂತಂದ್ರೆ, ನೀವು ಕೊಡುವಂತ 2.5 ಕೋಟಿ ಎಲ್ಲಿ ಗಂಟ ಹೋಗುತ್ತೆ? ಎಲ್ಲಿ ಗಂಟ ಹೋಗುತ್ತೆ? ಇಲ್ಲ ರೆಡ್ ಝೋನ್ ನ ಕ್ಯಾನ್ಸಲ್ ಮಾಡಿ, ಗ್ರೀನ್ ಝೋನ್ ಆಗಿ ಪರ್ಮನೆಂಟ್ ಆಗಿ ಇಡಿ. ಸಮಸ್ಯೆ ಇಲ್ಲ, ಅದು ಸಮಸ್ಯೆ ಇಲ್ಲ. ಯಾಕಂದ್ರೆ ಗ್ರೀನ್ ಝೋನ್ ಪರ್ಮನೆಂಟ್ ಆಗಿ ಇಡಿದ್ರೆ ಬೆಂಗಳೂರು ಕಡೆ ಎಂತ ಪರಿಸ್ಥಿತಿಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡ್ರು ಕೂಡ ಅಲ್ಲಿ ಕೈ ತಪ್ಪಿದ್ರು ಕೂಡ ಜಮೀನಿದೆ. ನಾವು ಸೊಪ್ಪನ್ ಮಡಿ ಚೆಲ್ಕೋತೀವೋ ಇಲ್ಲ ಅಂತ ಅಂದ್ರೆ ನಾವು ಹಿಂದ್ಗಡೆ ಈಗ ಮೊದ್ಲು ಒಂದು ಹಿತ್ತಲು ಅಂತ ಒಂದು ಕಾನ್ಸೆಪ್ಟ್ ಬರೋದು. ನಿಮ್ಗೆ ಈಗ ಅಜ್ಜಿ ಎಲ್ಲ ಕೂತಾರೆ, ಹಿತ್ತಲು ಕಾನ್ಸೆಪ್ಟ್ ಅಲ್ಲಿ ನೋಡಿದ್ರೆ ಇವತ್ತು ಯಾರು ನೋಡಕ್ ಆಗಲ್ಲ. ನಮ್ಗೆ ಜೆಪ್ಟೋ ಅವಶ್ಯಕತೆ ಇಲ್ಲ, ಅರ್ಥ ಆಯ್ತಾ? ಎಲ್ಲೋ ಆನ್ಲೈನ್ ಅವಶ್ಯಕತೆ ಇಲ್ಲ. ನಮ್ಗೆ ಏನ್ ಬೇಕು ಅಲ್ಲಿ, ಫಸ್ಟ್ ಆಫ್ ಆಲ್ ಹಿತ್ಲಲ್ಲಿದ್ದಾಗ ನಿಂಬೆಹಣ್ಣು ಬೆಳ್ಕೊತಾ ಇದ್ವಿ, ಸೊಪ್ಪಿನ ಮಡಿ ಇತ್ತು, ಅರ್ಥ ಆಯ್ತಾ? ಪ್ರತಿಯೊಂದು ಎಲ್ಲಾನು ಕೂಡ ಸಿಗೋದು. ಅದೇ ಕಾನ್ಸೆಪ್ಟ್ ಅಲ್ಲಿ ಇವತ್ತೂ ಕೂಡ ಎಲ್ಲೂ ಕೂಡ ಹಳ್ಳಿಗಳ ಕಡೆ ಬದುಕ್ತಾ ಇದಾರೆ, ಬಾಳ್ತಾ ಇದಾರೆ, ಮಜಿದಿರಿದಾರೆ. ತಲೆ ತಲಾಂತರದಿಂದ ಹೊಟ್ಟೆಗೆ ಊಟ ತಿಂದಿರಾ, ನಮ್ ತಾತಿರು ಹೊಟ್ಟೆಗೆ ಊಟ ತಿಂದಿರಾ, ಒಂದೊಂದ್ ಎಕರೆನ ಉಳಿಸ್ಕೊಂಡು ಬಂದಿದ್ದಾರೆ, ಒಂದು ತೂಟ ಮಾಡಿದ್ದಾರೆ. ಇದು ಸತ್ಯ. ಇದು ಅವತ್ತಿನ ಕಾಲಘಟ್ಟಕ್ಕೆ ವಾರಕ್ಕೆ 15 ದಿನಕ್ಕೆ ಒಂದ್ಸಲಿ ಅನ್ನ ಮಾಡ್ತಾ ಇದ್ರು. ಏನಜ್ಜೆ ಮಾಡ್ತಿದ್ದೆ ಅಲ್ವಾ? ಅನ್ನನೇ ಇರಲ್ಲ ಅವತ್ತು. ಇವತ್ತು ವಾರಕ್ಕೊಂದ್ಸಲಿ ಅನ್ನೋ ಅಂತ ಬಡ್ಕುವಂತ ಕಾಲ ಇತ್ತು ಅವತ್ತು. ಇವತ್ತು ಎಲ್ಲ ಸಿಕ್ಕದ ಕಡೆ ಎಲ್ಲಾ ಸಿಗ್ತಾ ಇದೆ. ದುಡ್ಡು ತಗೊಂಡ್ ನಾವ್ ಏನ್ ಮಾಡೋಣ? ಫಸ್ಟ್ ಆಫ್ ಆಲ್ ಅದನ್ನ ಹೇಳಿ. ಮಾವನ್ ಮರ ಇದೆ, 30 ವರ್ಷದ ಮಾವನ್ ಮರ ಅನ್ಕೊಳ್ಳಿ. 30 ವರ್ಷದ ಮಾವನ್ ಮರಗಳಿದೆ, 40 ವರ್ಷದ ಗಿಡ ಗಂಟೆಗಳಿದೆ. ಅದನ್ನೆಲ್ಲ ಕಿತ್ಬಿಟ್ಟು ಈಗ ಮತ್ತೆ ನಾನು ಈಗ 30 ವರ್ಷದಿಂದ ನನಗೀಗ ಒಂದ್ ಏಜ್ ಅಲ್ಲಿ 30 ವರ್ಷ ಅನ್ಕೊಳ್ಳಿ, ಈ ತಿರ್ಗಿ 60 ವರ್ಷಕ್ಕೆ ಬೆಳೆಸೋಷ್ಟ್ರೊಳಗೆ ನಮ್ ಜೀವನ ಹೊಂಟೋಗಿರುತ್ತೆ. ಇನ್ ಫಸ್ಲ್ ಎಲ್ಲಿ ಪಡೆಯೋದು? ಇಂಥ ಫಸ್ಲನ್ನ ನೀವು ನಾಶ ಮಾಡಿ ಯಾರೋ CM ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಎಸ್ ಸಿ ಬಾಲಕೃಷ್ಣ ಆಗಿರ್ಬೋದು, ಮಗದೊಬ್ಬರಾಗಿರ್ಬೋದು, ಎಲ್ಲಾ ರಾಜಕಾರಣಿಗಳು ಒಂದೇನೆ ಇಲ್ಲಿ. ವಾಟ್ ಎವರ್ ಕುಮಾರಸ್ವಾಮಿ ಅವರೇ ಆಗಿರ್ಲಿ, ಅರ್ಥ ಆಯ್ತಾ? ಯಾರನ್ನ ಆಗಿರ್ಲಿ, ಇಲ್ಲಿ ವ್ಯಕ್ತಿ ಪೂಜೆ ಬೇಡ, ಇಲ್ಲಿ ಪಕ್ಷದ ಪೂಜೆ ಬೇಡ. ಇಲ್ಲಿ ರೈತರ ಪರವಾಗಿ ಯೋಚನೆ ಮಾಡ್ಬೇಕಂತ ವಿಚಾರಗಳಿದು. ಮನುಷ್ಯ ಯುವಕರೆಲ್ಲ ಕೃಷಿ ಮಾಡ್ತೀರ ನೀವೆಲ್ಲ? ಖಂಡಿತವಾಗ್ಲು ನಾನ್ ಇವತ್ತುವರೆಗೂ ಕೃಷಿ ಮಾಡಿ, ನಮ್ದು ಏನಾಯ್ತೋ ಬಿಡ್ತೋ ಸೆಕೆಂಡ್ರಿ, ಇವತ್ಗೂ ನಾವು ಕೃಷಿ ಮಾಡಿ, ನಾನು ಕೂಡ ಒಬ್ಬ ರೈತನ ಮಗ ಆಗಿ ಓದ್ಕೊಂಡು ಮುಂದೆ ಬಂದು
ನಿಮ್ಮ ಜೊತೆನೆ ನಾನೊಬ್ಬ ಕೊಲಿಗ ಕೆಲಸ ಮಾಡಿದೀನಿ, ಪತ್ರಕರ್ತನ ಕೆಲಸ ಮಾಡಿದೀನಿ. ಅರ್ಥ ಆಯ್ತಾ? ನಾವು ಪತ್ರಕರ್ತನಾಗಿ ನಾನು ಓದ್ಕೊಂಡು ಎಲ್ಲಾ ಮಾಡಿ ಇದೇ ಪ್ಲೇಸ್ ಅಲ್ಲಿ ಬೆಳೆದು ರೇಷ್ಮೆ ಯಾರು ಬಂದ್ ಕೇಳಿದ್ರು ಕೂಡ ನಾನು ರೇಷ್ಮೆ ರೇಷ್ಮೆ ಹೆಂಗ್ ಸಾಕ್ಬೇಕು, ಕೋಳಿ ಕೊಕ್ಕ ಹೆಂಗ್ ಸಾಕ್ಬೇಕು, ಮೇಕೆ ಹೆಂಗ್ ಸಾಕ್ಬೇಕು ನನ್ಗೆ ಗೊತ್ತಿದೆ. ನನಗೆ ಫಸ್ಟ್ ಆಫ್ ಆಲ್ ಯಾರು ಬಂದು ನಾನು ರೈತನ ಮಗ ಅಲ್ಲ ಅಂತ ಹೇಳೋಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ನಾನು ಬುದ್ಧಿ ಬಂದಂಗಿನೂ ಕೂಡ ಹಸುಗಳು ಸಾಕೊಂಡು ಹಾಲು ಕರ್ಕೊಂಡು ಜೀವನ ಮಾಡ್ಕೊಂಡೇ ಬಂದಿರೋದು. ಆದ್ರಿಂದನೇ ನನ್ನ ದೇಹ ಕೂಡ ಇಷ್ಟು ಆಗಿ ಏನೋ ಇಷ್ಟಪ್ಪ ಆಗಿ ಬಂದು ಕೂತಿರೋದು ಈ ಭೂಮಿ ತಾಯಿಯಿಂದ. ಡಿ ಕೆ ಶಿವಕುಮಾರ್ ಮತ್ತೆ ಬಾಲಕೃಷ್ಣ ಮತ್ತೆ ಮತ್ತೊಬ್ಬ ರಾಜಕಾರಣಿಗಳಿಂದ ನಾನೇನು ಇದ್ ಮಾಡ್ಕೊಂಡಿಲ್ಲ. ಇಲ್ಲಿರೋ ಪ್ರತಿಯೊಬ್ರು ಅಷ್ಟೇನೆ. ಇಲ್ಲಿ ಇವ್ರೇನ್ ಅಕ್ವೇರಿಯಂ ಮಾಡ್ಬೇಕು, ಟೌನ್ಶಿಪ್ ಮಾಡ್ಬೇಕು ಅಂತಿದಾರೋ ಇಲ್ಲಿ ಯಾರು ಬಂದು ಯಾವ ಡಿ ಕೆ ಶಿವಕುಮಾರ್ ಯಾರು ಅನ್ನ ಹಾಕಿಲ್ಲ. ಅವರ ಭೂಮಿಲಿ ಅವರ ಒಂದು ಇದ್ರಲ್ಲಿ ಬೆಳ್ಕೊಂಡು ತಿಂದಿ ದಪ್ಪ ಆಗಿ ಚೆನ್ನಾಗಿ ಓಡಾಡ್ಕೊಂಡು ಆರಾಮಾಗಿ ಆರೋಗ್ಯ ಹೋಗಿದ್ದಾರೆ. ಇದನ್ನ ಬಂದ್ಬಿಟ್ಟು ಕತ್ತಿಸ್ಬಿಟ್ಟು ನೀವು ಎಲ್ಲೋ ತಗೊಂಡೋಗಿ ಕುತ್ಕೊಬಿಟ್ರೆ ನಿಮ್ಗಾರ ಅನುಕೂಲ ಇದೆ. ಬೇರೆ ಬೇರೆ ಕಡೆ ಪ್ರಾಪರ್ಟಿಗಳಿದೆ, ಎಲ್ಲ ಇದೆ. ಒಬ್ರ ಮೇಲೆ ಒಬ್ರು ಕೆಸರಾಚಟ ಆಗ್ತಾ ಇದೆ. ಈಗ ಕುಮಾರಸ್ವಾಮಿ ಡಿ ಕೆ ಆಗ್ತಾರೆ, ಡಿ ಕೆ ಮೇಲೆ ಕುಮಾರಸ್ವಾಮಿ ಆಗ್ತಿದ್ದಾರೆ. ರೈತರುಗಳು ಮಡಗಿರೋದಿಲ್ಲಿ. ಇನ್ನೊಂದು ಮೈನ್ ಪಾಯಿಂಟ್ ಏನ್ ಹೇಳ್ತೀನಿ ಅಂದ್ರೆ, ಇಷ್ಟು ಟೌನ್ಶಿಪ್ ಮಾಡ್ಬೇಕು ಅಂತಿರುವಂತ ಜಾಗದಲ್ಲಿ 1900 ಜನ ಮಾತ್ರ ಆಕ್ಚುಲಿ 1 ಎಕರೆ ಮೇಲೆ ಜಮೀನು ಹೊಂದಿರೋರು. ಅರ್ಥ ಆಯ್ತಾ? ಇನ್ ಮಿಕ್ತವರೆಲ್ಲ 8,000 ಕುಟುಂಬಗಳು. ಸರ್ ನಾನ್ ಹೇಳೋದೇನಂತಂದ್ರೆ, ಯಾವ ರೀತಿಲಿ ಬಂದು ಇಲ್ಲಿ ಸಿಟಿ ಮಾಡ್ತೀರಾ ನೀವು? 1 ಲಕ್ಷ ನೀರ್ ಬೇಕು ಅಂತಾರೆ. ಇಲ್ಲಿ ಮೂಲ ಬಂದು ಸಿಟಿ ಮಾಡಕ್ ಮೂಲ ಕಾರಣ ಏನು ಅಂತಂದ್ರೆ, ಇದು ಶಿವಾವತಿ ನದಿ ಬರುತ್ತೆ. ಇಲ್ಲೆಲ್ಲ ಬೋರ್ ಹಾಕ್ಸಿದ್ರು ಕೂಡ ನೀರುಗಳು ಸಿಗುತ್ತೆ. ಸಿಟಿಗೆ ಅನುಕೂಲವಾಗಿ ನೀರು ಸೋರ್ಸಿಲ್ಲ. ಆಕ್ಚುಲಿ ಮರ ಗಂಟೆ ಏನಾದ್ರು ಪರವಾಗಿಲ್ಲ, ನೀರು ಸೋರ್ಸು ಫಿಲ್ಟರ್ ಎಲ್ಲ A to Z ಮಾಡಿ ಇದನ್ನ ಸಿಟಿ ಮಾಡಕ್ ರೆಡಿ ಇದ್ದಾರೆ. ಬಟ್ ಸಿಟಿಲಿ ನಾನು ಹೇಳೋದು 8,500 ಕುಟುಂಬಗಳಿದೆಯಲ್ಲ 1 ಎಕರೆಗಿಂತ ಕೆಳಗಡೆ, ಆ ಕುಟುಂಬಗಳಿಗೆ ನೀವೇನ್ ಆಧಾರ ಕೊಡ್ತೀರಾ? ಏನ್ ಕೆಲಸ ಕೊಡ್ತೀರಾ? ಆಯ್ತು. ಈಗ ನಮ್ ತಾತ ಈಗ ಇವತ್ತು ಕೂಡ ರೇಷ್ಮೆ ಸಾಕ್ತಾರೆ. ಅರ್ಥ ಆಯ್ತಾ? ಇವತ್ತು ಕೂಡ ರೇಷ್ಮೆ ಸಾಕ್ತಾರೆ. ಇವತ್ತು ಕೂಡ ಸಣ್ಣ ಪುಟ್ಟ ಏನು ಸೊಪ್ಪನ್ ಮಡಿ ಚೆಲ್ತಾರೆ, ಎಲ್ಲಾ ಮಾಡ್ಕೋತಾರೆ. ಅವ್ರು ಬೇಕಾದದನ್ನ ಅವರೆಲ್ಲ ಮಾಡ್ತಾರೆ. ಬೇಕಾದ್ರೆ ನೀವು ಹಿಂದೆ ಹೋಗಿ ಅದನ್ನೆಲ್ಲ ನೋಡ್ಬೋದು, ಇಲ್ಲೆಲ್ಲ ನೋಡ್ಬೋದು. ಇಲ್ಲೇ ನೋಡ್ತಾ ಇದ್ರಿ ಅಕ್ಕಪಕ್ಕದಲ್ಲಿ. ಈಗ ಹೋಗಿ ಈಗ ನಮ್ಮ ತಾತನ್ ಏನ್ ಕೆಲಸ ಏನ್ ಕೊಡ್ತೀರಾ ನೀವು? ಇದನ್ನ ಕೆಲ್ಸನ ಇಲ್ಲಿ ಹೇಳಿ. ನಾನೊಬ್ಬ ಗ್ರಾಜುಯೇಟ್ ಆಗಿ ನಾನೇ ಏನು ಮಾಡಕ್ ಆಗ್ತಾ ಇಲ್ಲ. ಅಲ್ಲಿ ಬರವಣಿಗೆ ಬಿಟ್ರೆ ನಂಗೆ ಬೇರೆ ಇದಿಲ್ಲ. ಅರ್ಥ ಆಯ್ತಾ? ಈಗ ಅವ್ರಿಗೆ ಏನ್ ಕೆಲಸ ಕೊಡ್ತೀರಾ ಇಲ್ಲಿ? ಆಗುತ್ತಾ ಕೆಲ್ಸ? ಅವ್ರನ್ನ ನಾನು ಹೇಳೋದೇನಂತಂದ್ರೆ, ರೈತರನ್ನ ಹಿರೀಕರನ್ನ ಇವ್ರ ಶಾಪ ನಿಮ್ಗೆ ತಡ್ತೆ ಬಿಡಲ್ಲ. ಮಿಸ್ಟರ್ ಶಿವಕುಮಾರ್ ಅವರೇ, ಇವ್ರ ಶಾಪ ನಿಮ್ಗೆ ತಡ್ತೆ ಬಿಡಲ್ಲ. CM ಡಿ ಕೆ ಶಿವಕುಮಾರ್ ಅವರೇ, ದಯವಿಟ್ಟು ನೀವು ಕೂಡ ಒಬ್ಬರು ಒಕ್ಕಲಿಗರ ಮಗನಾಗಿ ಇದ್ರ ಬಗ್ಗೆ ಯೋಚನೆ ಮಾಡಿ. ಅರ್ಥ ಆಯ್ತಾ? ಒಕ್ಕಲತನ ಮಾಡ್ಕೊಂಡ್ ಬಂದ್ರಲ್ವಾ ನಿಮ್ ತಂದೆ ಕೆಂಪೇಗೌಡರು, ನೀವು ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಿ. ಅರ್ಥ ಆಯ್ತಾ? 10 ಸಲ ಯೋಚನೆ ಮಾಡಿ ಈ ಪ್ರಾಜೆಕ್ಟ್ ನ ಇಲ್ಲಿಂದ ಕೈ ಬಿಡಿ. ಇಲ್ಲ ಅಂತಂದ್ರೆ ಹೆಂಗಸರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಬೆಳೀತಿರುವಂತ ಜೀವರಾಶಿಗಳಾಗಿರ್ಬೋದು, ಈ ಶಾಪ ನಿಮ್ ತರ್ತೆ ಯಾವತ್ತೂ ಬಿಡಲ್ಲ. ಒಂದಿನಕ್ಕೆ ತುಂಬಾನೇ ನೀವು ತೊಂದರೆಗೆ ಒಳಗಾಗ್ತೀರಾ. ಆಮೇಲೆ ಕರ್ನಾಟಕದಲ್ಲಿ ಅಷ್ಟೋ ಏನೋ ಒಂದ್ ಸ್ವಲ್ಪ ಏನೋ ಕಷ್ಟಪಟ್ಟು ದಶಕಗಳ ಕಾಲ ಬಂದು CM ಕುರ್ಚಿ ಉಳಿಸ್ಕೊಂಡಿದ್ದೀರಾ. ನೆಕ್ಸ್ಟ್ ಮೂಲೆ ಗುಂಪಾಗ್ಬಿಡ್ತೀರಾ ರೈತರನ್ನ ಎದುರಾಕೊಂಡ್ರೆ. ಇದು ಬೇಡ ಕೆಲ್ಸ ಇದು. ನಾನು ಒಬ್ಬ ರೈತನ ಮಗನಾಗಿ ಎಜುಕೇಟೆಡ್ ಆಗಿ ಬೆಳ್ಕೊಂಡ್ಬಂದು ಕಂಪ್ಲೀಟ್ ಮಾಡಿರೋದು. ರೈತರು ಶ್ರಮ ಪಟ್ಟಿ ಮನೆ ಕಟ್ಟಿಸಿರ್ತಾರಲ್ಲ, ಆ ಮನೆಯಲ್ಲಿ ನೆಮ್ಮದಿ ಇರುತ್ತೆ, ಆ ಮನೆಯಲ್ಲಿ ಖುಷಿ ಇರುತ್ತೆ, ಆ ಮನೆಯಲ್ಲಿ ಸಂಭ್ರಮ ಇರುತ್ತೆ ಅನ್ನೋದಕ್ಕೆ ಈ ಹಿರಿಯರೆಲ್ಲ ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ರಲ್ಲ, ಅದೇ ಸಾಕ್ಷಿ. ಓಕೆ, ಬನ್ನಿ ಒಳಗಡೆ ಹೋಗೋಣ. ತುಂಬಾ ಅಚ್ಚುಕಟ್ಟಾಗಿ ಮನೇನ್ ಮಾಡ್ಕೊಂಡಿದ್ದಾರೆ. ನಾನು ಬರೀ MLA ಗಳ ಮನೆಗೆ ಹೋಗ್ತಾರೆ, ಬರೀ MLA ಗಳ ಮನೆ ತೋರಿಸ್ತಾರೆ ಅಲ್ಲ, ರೈತರ ಮನೇನು ತೋರಿಸ್ತೀನಿ. ಸಮಯ ಬಂದಿದೆ, ತೋರಿಸ್ತಾ ಇದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಮನೆ. ಇಲ್ಲೆಲ್ಲ ಇಡೀ ಕುಟುಂಬಸ್ಥರೆಲ್ಲ ಕೂತ್ಕೊಂಡು ಸಿನಿಮಾ ನೋಡೋದಾಗ್ಲಿ, ಒಂದು ಸಂತಸದ ಸಂಭ್ರಮವನ್ನ ಕಳಿಯೋದಕ್ಕೆ ಅಂತ ಹೇಳಿ ಮಾಡ್ಕೊಂಡಿರುವಂತಹ ಜಾಗ. ಹೇಳ್ತಿದ್ರಲ್ಲ ಆಗ್ಲೇ, ನಾವು ಒಂದ್ ಸ್ವಲ್ಪ ಟಿವಿ ನೋಡೋದ್ ಕಡಿಮೆ, ಧಾರಾವಾಹಿಗಳು ಬೇಜಾರಾದಾಗ ನೋಡ್ತೀವಿ ಅಂತ. ಆಮೇಲೆ ಈ ಕಡೆ ಎಲ್ಲವೂ ಕೂಡ ಡೈನಿಂಗ್ ಹಾಲ್, ಕಿಚನ್ ಎಲ್ಲವೂ ಕೂಡ ತುಂಬಾ ಅಚ್ಚುಕಟ್ಟಾಗಿ ಮಾಡ್ಕೊಂಡಿದ್ದಾರೆ. ಮೇ ಬಿ ಅವರ ಶ್ರಮದ ಪ್ರತಿಫಲ ಇದೆಲ್ಲವೂ ಕೂಡ. ರಾಯರದ್ದು ಒಂದು ಒಳ್ಳೆ ಅದ್ಭುತವಾಗಿರುವಂತಹ ಫೋಟೋ. ಹಸಿರು ಶಾಲು ಮನೆಯಲ್ಲಿ ರೈತರಲ್ವಾ, ಸೊ ಅದಕ್ಕೆ ಎಲ್ಲ ಇಟ್ಕೊಂಡಿರ್ತಾರೆ. ಇದೆಲ್ಲವೂ ಕೂಡ ಕಿಚನ್ ಏರಿಯಾನ ನೀವು ನೋಡ್ತಾ ಇದ್ದೀರಿ. ತುಂಬಾ ಅಂದ್ರೆ ತುಂಬಾ ಹ್ಯಾಪಿ ಲೈಫ್, ಅಂದ್ರೆ ಸಂಭ್ರಮದ ಬದುಕನ್ನ ಇಲ್ಲಿರುವಂತ ರೈತರು ಲೀಡ್ ಮಾಡ್ತಾ ಇದ್ದಾರೆ. ಇದು ಡೈನಿಂಗ್ ಹಾಲ್. ಎಲ್ಲರೂ ಕುಟುಂಬಸ್ಥರೆಲ್ಲ ಕೂತ್ಕೊಂಡು, ಅಜ್ಜಿ ಇಲ್ಲೇ ಕೂತ್ಕೊಂಡು ಊಟ ಮಾಡ್ತೀರಾ, ನೆಲದ ಮೇಲೆ ಮಾಡ್ತೀರಾ? ಈಗ್ಲೂ ಅಪ್ಪ ಯಾರಾನ ಬರ್ತಾರಲ್ಲ, ಯಾರಾದ್ರೂ ಬಂದ್ರೆ ಯಾರನ್ನ ನೀವೆಲ್ಲ ನೆಲದ ಮೇಲೆ ನಾವು ನೆಲದ ಮೇಲೆ ಕುತ್ಕೋಪ್ಪ, ಆ ಸೋಫಾ ಮೇಲೆ ಕುತ್ಕೊಂಡು ಟಿವಿ ನೋಡ್ಕೊಂಡು ಕೈಲಿ ಹಿಡ್ಕೊಂಡು ತಿನ್ಕೋತೀವಿ. ಬಟ್ ನೆಲದ ಮೇಲೆ ಕೂತ್ಕೊಂಡು ನೆಲದ ಮೇಲೆ ಕುತ್ಕೊಂಡ್ರೆ ಮಜಾ ಇರ್ತದೆ. ಯಾರು ತಿನ್ನಲ್ಲ. ಇವಾಗ ಸೋಫಾ ಬಂದು ಇವೆಲ್ಲ ಬಂದ್ವಲ್ಲ, ಹಿಂಗೆ ಟಿವಿ ಬಂದ್ವಲ್ಲ, ಅವಾಗಿಂದ ನೆಲದಲ್ಲಿ ಯಾರು ತಿನ್ನಲ್ಲ.
ಯಾರನ್ನ ನಮ್ ಹುಡುಗರ್ ಕಡೆಯವ್ರು ಬರ್ತಾರಲ್ಲ ಅವಾಗ ಇಲ್ಲಿ ಕುತ್ಕೊಂಡ್ ಮಾತಾಡ್ಕೊಂಡ್ ತಿಂತಾರೆ. ನಾವ್ಯಾರು ಕೆಳಗಡೆ ಕುತ್ಕೊಂಡು ಪೂಜೆ ಎಲ್ಲ ಮಾಡ್ತಿರೋದು ಯಾವ್ದು ಮನೆ ದೇವ್ರು? ಮೂಗುರ್ ತಿಪ್ಪಾದೇವಿ ಅವ್ವ. ದೇವ್ರ ಹತ್ರ ಕೇಳ್ಕೊಂಡ್ರ ನಮ್ ಜಮೀನೆಲ್ಲ ಕಾಪಾಡುವ ತಾಯಿ ಅಂತ? ಒಂದ್ ಫೋಟೋ ಮಾಡಿಕೊಂಡಿದ್ವಿ, ತಿಪ್ಪಾದೇವಿ ಫೋಟೋ. ನೆನ್ನೆ ಪೂಜೆ ಮಾಡ್ದೆ. ಹೇಳ್ತೀರಾ ತಾಯಿ ಹೇಳಿದ್ರ ನಮ್ಮೇಲೆ ಈ ತರ ಎಲ್ಲ ಆಗ್ತಾ ಇದೆ ನೋಡುವ ತಾಯಿ ಕಾಪಾಡು ಅಂತ? ಅಪ್ಪ ಒಬ್ರು ಹೇಳೋದಲ್ಲ, ಇದೆಲ್ಲ ನೋಡ್ತಾರಲ್ಲ ಅವ್ರು ಕಣ್ಣಲ್ಲಿ ನೋಡಿ ರೈತರಿಗೆ ಯಾಕೆ ಕಷ್ಟ ಕೊಡ್ಬೇಕು, ಅವ್ರು ನೆಮ್ಮದಿಯಾಗಿ ನಮ್ಮನ್ನೇ ನಾವ್ ಸರ್ಕಾರನ ಸಹಾಯ ಮಾಡು ಅಂತ ಕೇಳ್ತಾ ಇದ್ದಾರ. ಅವ್ರ ಭೂಮಿಲಿ ಅವ್ರ ಜೀವನ ಮಾಡ್ತಾವ್ರೆ, ಅವ್ರ ಜೀವನ ಮಾಡಕ್ ಬಿಟ್ಬಿಡ್ಲಿ ಅಂತ ಆ ಯಪ್ಪ ತಿಳ್ಕೊಬೇಕು. ಈ ತರ ನಾವ್ ಒಬ್ರು ಹೇಳಿ ಮಾಡೋದಲ್ಲ ಕಣವ. ಆ ಯಪ್ಪ ಅರ್ಥ ಮಾಡ್ಕೊಂಡು ಯಾಕ ಅವ್ರ ಹೊಟ್ಟೆ ಮೇಲೆ ನಾವು ಹೊಡಿಬೇಕು, ನಮ್ಮನ್ನೇ ನಾವ್ ಸಹಾಯ ಮಾಡ್ರಿ ಅಂತ ಸರ್ಕಾರದವ್ರನ್ನ ಕೇಳ್ಕೊಳ್ಳಿಲ್ವಲ್ಲ ಅಂತ ಅವ್ರ ಅರ್ಥ ಮಾಡ್ಕೋಬೇಕಣಪ್ಪ, ನಾವ್ ಹೇಳೋದಲ್ಲ. ಓಕೆ, ಈಗ ಪಾಪ ನನಗೆ ನಾ ಬಂದಿದ ತಕ್ಷಣ ಕಾಫಿ ಮಾಡ್ತೀನಿ ಬಾರವ್ವ ಬಾರವ್ವ ಅಂತ ಕರಿತಾ ಇದ್ರು, ಅದಕ್ಕೆ ಮನೆ ತೋರಿಸ್ಬಿಡಿ ಅಂತ ಹೇಳಿ ಕರ್ಕೊಂಡ್ ಬಂದೆ ಒಳಗಡೆ. ನೀವೇ ಎಲ್ಲ ಮಾಡ್ಕೊತೀರಾ ಅಡ್ಗೆ ಎಲ್ಲ? ಕಣಪ್ಪ, ಇನ್ಯಾರವ್ರೆ ನಮ್ ಯಾರು ಬರ್ದೇ ಹೋದ್ರು. ಒಬ್ರು ಮಡಗಿದ್ರು, ಅವ್ರು ಒಂದ್ 2-3 ತಿಂಗಳು ಮಾಡಿದ್ರು ಅಪ್ಪ. ಆಮೇಲೆ ಯಾಕೋ ಬರ್ದೇ ಹೋದ್ರು. ಆಮೇಲೆ ಇವಾಗ ನಾನೇ ಮಾಡ್ಕೋತೀನಿ. ಅಡ್ಗೆ ಎಲ್ಲ ನೀವೇ ಮಾಡ್ಕೊತೀರಿ? ಏನೇನ್ ಮಾಡ್ತೀರಾ ಅಡ್ಗೆ? ಬೆಳಿಗ್ಗೆ ಕೆಲ್ಸದವ್ರೆಲ್ಲ ತೋಟಕ್ಕೆಲ್ಲ? ಇಲ್ಲಪ್ಪ, ನನ್ ಮಗ ಊರೊಳಗವನಲ್ಲ, ಅವ್ರು ಮಾಡ್ಕೋತಾರೆ. ಅವ್ರು ಮಾಡ್ಕೋತಾರೆ. ನಾವು ಉಳಿನ ಮನೆ ತಕ್ ನಾವು ಹೋಯ್ತಿವಿ, ಉಳಿನ ಮನೆ ತಕ್ ನಾವು ಹೋಯ್ತಿವಿ. ನಾವು ಏನ್ ಬೇಕು ಮಾಡ್ತೀವಿ, ಉಳಿನ ಮನೆ ತಕ್ ಹೋಗಿ. ಹಾಲೆಲ್ಲ ನೀವೇ ಇಲ್ಲಿ ಹಸುಗಳ ಕರೆದಿರ್ತೀರಲ್ಲ? ನನ್ ಮಗ ಕೊಟ್ಟು ಕಳಿಸ್ತಾನ ಕಣವ, ದೊಡ್ಡ ಊರೊಳಗೆ. ಓಕೆ, ಎಷ್ಟ್ ಲೀಟರ್ ಕೊಟ್ಟು ಕಳಿಸ್ತಾರೆ? ದಿನ 1 ಲೀಟರ್ ಕೊಡ್ತಾರಪ್ಪ. ದಿನ 1 ಲೀಟರ್ ಹಾಲು ಕೊಡ್ತಾರೆ, ಮಾಡ್ಕೋತೀವಿ. ನೀವೆಲ್ಲ ಅಂಗಡಿಯಿಂದ ತರ್ಸಲ್ಲ ಹಾಲೆಲ್ಲ? ತರ್ಸಲ್ಲ. ಯಾಕೆ ಮಗನೇ ಕೊಡ್ತಾರಲ್ಲ ನಮ್ಮ ಮಕ್ಳು, ದೊಡ್ಡವ್ರು ಎಂತ ತರ್ಸನವ. ಕರೆಕ್ಟ್. ಅದೇ ನೀರೆಲ್ಲ ತುಂಬಾ ಕಡಿಮೆ ಹಾಕ್ತೀರಿ ಅನ್ಸುತ್ತಲ್ಲ? ಗಟ್ಟಿಗೆ ವಸಿನೇ ಕಳಿಸ್ತೀನಿ ಬರವ. ಅಂದ್ರೆ ಡೈರಿ ಎಲ್ಲ ಕೇಳ್ತಿದ್ದೆ, ನೀರೇನಾದ್ರೂ ಮಿಕ್ಸ್ ಆಗಿ ಬರುತ್ತಾ ಹಾಲಿಗೆ ಅಂತ? ತಗೊಳ್ಳೋದೇ ಇಲ್ಲ ನಾವು. ನೀರಿದ್ರೆ ಅಲ್ಲಿ ನೀರೇ ಬೇರೆ ಹಾಲೇ ಬೇರೆ ಬಂದ್ಬಿಟ್ಟು ಹಂಗ್ ಮಾಡ್ಬಿಟ್ಟವ್ರೀಗ. ಹಾಕಲ್ಲ ಯಾರು ನೀರ, ಬರೀ ಹಾಲೆ ಕರ್ದು ಹಾಲೆ ಹಾಕ್ತಾರೆ. ಫ್ರಿಡ್ಜ್ ಎಲ್ಲ ಮಾಡ್ಕೊತೀರಾ ಹಾಲೆಲ್ಲ? ಓಕೆ, ತಗೊಳ್ಳಿ ಹಾಲು ತಗೊಳ್ಳಿ. ಓಕೆ, ನೋಡಿ ವೀಕ್ಷಕರೇ, ಹಳ್ಳಿ ಬದುಕಿದೆಯಲ್ಲ ಅದೊಂಥರ ಸಂಭ್ರಮದ ಬದುಕು. ಹಸುವಿನಿಂದ ಕರೆದಂತಹ ಹಾಲು ಎಷ್ಟು ಗಟ್ಟಿ ಇದೆ ನೋಡಿ, ಕೆನೆ ಎಲ್ಲ ಎಷ್ಟು ಚೆನ್ನಾಗಿ ಕಟ್ಟಿದೆ. ಅದು ಮಾಡ್ಕೊಂಡು ಏನ್ ಮಾಡ್ತೀರಿ? ಕೆನೆ ಎಲ್ಲ ಒಂದು ಡಬ್ಬಿಗೆ ಹಾಕಿ ಮಡಿಕೋತೀವಪ್ಪ. ಒಂದ್ ದಿವಸ ಮಿಕ್ಸಿಗೆ ಹಾಕಿ ಬೆಣ್ಣೆ ಮಾಡಿ ತುಪ್ಪ ಮಾಡ್ಕೋತೀವಿ. ಚೆನ್ನಾಗಿರ್ತದೆ. ಮಾಡ್ಕೋತೀವಿ. ಓಕೆ, ಈಗ ಅಜ್ಜಿ ಕಾಫಿ ಮಾಡ್ತಾ ಇದ್ದಾರೆ ನಮಗೋಸ್ಕರ. ನಾನ್ ಬೆಳಿಗ್ಗೆಯಿಂದಲೂ ಕೂಡ ಬಿಡದಿಯಲ್ಲಿ ಅಡ್ಡಾಡ್ತಾ ಇದ್ದೆ, ರೈತರದ್ದು ಬದುಕು ಹೇಗಿದೆ, ಎಷ್ಟು ಸಮೃದ್ಧವಾಗಿದೆ ಅವ್ರ ಬದುಕು ಅಂತ. ಯಾಕೆಂತಂದ್ರೆ ನಾನು ಈ ಮನೇನ ತೋರಿಸುವಂತ ಉದ್ದೇಶನೇ ಒಂದು ಕ್ಲಿಯರ್ ಉದ್ದೇಶ ಏನು ಅಂತಂದ್ರೆ, ರೈತ ತನ್ನ ಶ್ರಮದಿಂದ ಕಟ್ಟಿರುವಂತಹ ಈ ಮನೆ ಇಷ್ಟು ಸಮೃದ್ಧವಾಗಿರುವಂತಹ ಸಂದರ್ಭದಲ್ಲಿ ಯಾಕೆ ಇವರ ಮೇಲೆ ಈ ರೀತಿಯಾದಂತಹ ಒಂದು ಆಟಾಟೋಪ ನಡೀತಾ ಇದೆ ಸರ್ಕಾರದಿಂದ ಅನ್ನೋದು ಬಹುದೊಡ್ಡ ಪ್ರಶ್ನೆ. ನೋಡಿ, ಅವ್ರಿಗೆ ಈಗ ಎಷ್ಟು ವರ್ಷ ಅಜ್ಜಿ ವಯಸ್ಸು? ನನ್ಗೆ 71 ಕಣವ. 71 ಅಂದ್ರೆ ಅದ್ 7 ಹಿಡ್ದು 7 ರಳ ಬರ್ತದೆ. ನಮ್ಮ ಮಕ್ಳು ಚಿಕ್ಕವರಾಗಿದ್ದಾಗ ಅಷ್ಟೇ ಕಷ್ಟಪಟ್ರು ನಮ್ಮ ಮಕ್ಳು. ಅವಾಗ ನಮ್ಗೆ ಅಷ್ಟೇ ಕಷ್ಟ ಇತ್ತು ಅಂದ್ರೆ ಏನು, ಅವರು ಅವ್ರ ಅನ್ನ ಹುಟ್ಟಿಸ್ಕೊಂತಿದ್ದು ನಮ್ಮನ್ನು ಚೆನ್ನಾಗಿ ನೋಡ್ಕೋತಾರಪ್ಪ ಅಪ್ಪ ಅಮ್ಮ ಅಂತ. ಅಷ್ಟೇ ಚೆನ್ನಾಗಿ ನೋಡ್ಕೋತಾರೆ. ನಾವ್ ಏನೋ ಪುಣ್ಯ ಮಾಡಿದ್ದು ನಮ್ಮ ಮಕ್ಳಲ್ಲಿ, ಅಷ್ಟೇ ಚೆನ್ನಾಗಿ ಎಲ್ಲ ತಂದಾಕ್ತಾರೆ ಬಂದಾಗ. ಅಂದ್ರೆ ಒಂದ್ ಆಳ್ ನೋಡಿದ್ರು ಆಳ್ ಸಿಗ್ಲಿಲ್ಲ ಕಣಪ್ಪ. ಮನೆ ಕೆಲಸ ಮಾಡಿ ಎಲ್ಲ ಮಾಡಕ್ ಆಳ್ ನೋಡಿದ್ರು, ವಯಸ್ಸಾಯ್ತು ನಮ್ಮ ಅಮ್ಮನ ಕೈಲಿ ಆಗಲ್ಲ ಅಂತ. ಏನೋ ನಮ್ಮ ಅದೃಷ್ಟಕ್ಕೆ ಇಲ್ಲಿ ಆಳ್ ಸಿಕ್ಲಿಲ್ಲ. ನಾವೇನೋ ಮಾಡ್ಕೊಂಡು ಬಟ್ಟೆ ಮಿಷಿನ್ಗೆ ಹಾಕೊಂಡು ಹಂಗ ಮಾಡ್ಕೋತೀನಿ, ಅಡ್ಗೆ ಮಾಡ್ಕೊಂಡು. ಏನ್ ಕಷ್ಟಪಟ್ಟಿದ್ರಿ ಅವಾಗೆಲ್ಲ? ಕಷ್ಟ ಅಲ್ವೇನವ ಅವಾಗೆಲ್ಲ. ಅವಾಗ ರಾಗಿ ಒಂದ್ ಬಿಟ್ರೆ ಏನು ಇಲ್ಲ ಅಪ್ಪ. ಹೊಲದಲ್ಲಿ ರಾಗಿ ಒಂದ್ ಬೆಳ್ಕೊಬಿಟ್ರೆ ಅವಾಗ ಮಕ್ಕಳು ಸಾಕ್ಬೇಕಾದ್ರೆ ಕಷ್ಟ ಅಲ್ವಪ್ಪ ಓದಿಸಕ್ಕೆ ಅವ್ರಿಗೆ. ಏನು ಓದಿದ್ದಾರೆ ಮಕ್ಕಳು? ಏನು SLCಗಳು ಮಾಡ್ಕೊಂಡವ್ರ ಕಣವ. ಈಗ ಕೆಲಸ ಏನ್ ಮಾಡ್ತಿರೋದಿಲ್ಲ? ಬಣ್ಣ ಹೊಡಿಸ್ತಾರೆ.
ಮತ್ತೆ ಇನ್ನೊಬ್ರು ತೋಟ ಎಲ್ಲ ಈ ಹೊಲ ದೊಡ್ಡವನು ಮಾಡ್ತಾರೆ. ಈ ಕೃಷಿ ಸೀಮೆ ನೋಡ್ತಾರೆ. ಸೀಮೆ ಹಸ್ಕೊಳ್ ಮಾಡಿಕೊಂಡು ಹ್ಮ್. ಎಮ್ಮೆ ಮಾಡಿಕೊಂಡು ಅದ್ರಲ್ಲೂ ಎಲ್ಲ ನಮ್ಮ ಮಕ್ಳು ವ್ಯವಸಾಯ ಮಾಡಿ ಈ ಮನೆ ಇದೆಲ್ಲ ಕಟ್ಟೋದು. ನಿಮಗೆ ಭೂಮಿ ತಾಯಿ ಕೊಟ್ಟಿರೋ ಭೂಮಿ ತಾಯಿ ಕೊಟ್ಟದ್ದೇನೆ. ಹ್ಮ್ ಎಮ್ಮೆ ಅವೆ ಹಸ್ಕೊಳವೆ ಹ್ಮ್ ರೇಷ್ಮೆ ಹುಳ ಮಾಡ್ತೀವಿ. ಈಗೂನು ಅಲ್ಲದೆ ಕಣಪ್ಪ, ಬೇಕಾದ್ರೆ ಹಿಡ್ಕೊಂಡ್ ನಡಿ ತೋರಿಸ್ತೀನಿ. ಹುಳ ಬಿಟ್ಟಿದೀವಿ. ಹೌದಾ? ಹುಳಿನ ಮನೆನೆ ಬ್ಯಾರೆ ಅದೇ. ಹ್ಮ್. ಅಲ್ಲ ಊರೊಳಗೆ ಒಂದ್ ಮನೆ ನಾವ್ ಫಸ್ಟ್ ಇದ್ದದ್ದು ಮನೇನು ಅದೇ. ಹ್ಮ್. ನಡಿ ಬೇಕಾರೆ ನಾವ್ ವ್ಯವಸಾಯನೇ ಮಾಡೋದು. ಹ್ಮ್. ಈ ಅವ್ನ್ ಕೊಡೋ ದುಡ್ಡು ಎಲ್ ಗಂಟೆ ಬರ್ತದೆ? ಹೌದು. ಎಲ್ ಗಂಟೆ ಬರ್ತದಪ್ಪ? ಹ್ಮ್. ಹೇಳು ನೀನು. Correct. ಬೇಡ, ನಮ್ಗೆ ಅವ್ನ್ ಬರೋದು ಬೇಡ, ಹ್ಮ್. ಒಂದ್ ಕೋಟಿ ಕೋಟಿ ಕೊಡೋದು ಬೇಡ. Okay. Well, ವೀಕ್ಷಕರೇ, ಪಾಪ ಅವರು ಕಾಫಿ ಮಾಡ್ಲಿ. ನೋಡಿ, ಇದು ಜಮೀನಿನಿಂದ ಶ್ರಮಪಟ್ಟು ದುಡಿದ ಕಾರಣಕ್ಕೆ ಕಟ್ಟಿದಂತಹ ಮನೆ ಇದು. ನೋಡಿ ಎಷ್ಟು ಅಚ್ಚುಕಟ್ಟಾಗಿದೆ. ಇಷ್ಟು ಸಮೃದ್ಧವಾದಂತಹ ಬದುಕು ಕೃಷಿ ಕೊಟ್ಟಿದೆ. ಯಾಕೆ ಈ ಬದುಕನ್ನು ಅವ್ರು ಬಿಟ್ಟು ಹೋಗ್ತಾರೆ ಹೇಳಿ? ಇಲ್ಲೆಲ್ಲ ಬನ್ನಿ, ಒಂದ್ ಸ್ವಲ್ಪ ಆಚೆ ತೋರಿಸ್ತೀನಿ ಹಂಗೆ. ಬೆಳಗ್ಗೆ ಎದ್ರೆ ಬಂದು ಏನ್ ಮಾಡ್ತಾರೆ ಅಂತಂದ್ರೆ ಕುಂಕುಮ ಇಟ್ಟು ಪೂಜೆ ಪುರಸ್ಕಾರ ಮಾಡಿ ಪ್ರಕೃತಿಗೆ ಒಂದು ಕೈ ಮುಗಿದು ಏನ್ ಮಾಡ್ತಾರೆ ಅಂದ್ರೆ ನೆಕ್ಸ್ಟ್ ಭೂಮಿ ಕೆಲಸ. ಇಲ್ಲೆಲ್ಲ ನೋಡಿ ನೀವು ಎಷ್ಟು ಹಸಿರು ಹಚ್ಚ ಹಸಿರ ವಾತಾವರಣ. ಏನಿದು ರೇಷ್ಮೆ ಹುಳಿ ಕೊಡೋ ಎಲೆ ಅಲ್ಲ? ಇದು ರೇಷ್ಮೆ. ಇಲ್ಲಿ ನೋಡಿ, ಇಲ್ಲಿ ಬನ್ನಿ, ಇಲ್ಲಿ ಹ್ಮ್. ಆ, ನೋಡಿ ಇದು ಹ್ಮ್. ಆಕ್ಚುಲಿ ಇದು ಬಂದು ತ್ಯಾಗ. ಹ್ಮ್. ಸುಮಾರು ವರ್ಷಗಳೇ ಬೇಕಿದು ಬೆಳೆಸಕ್ಕೆ. ಇಲ್ಲಿ ಯಾಕೆ ಹಾಕೊಂಡಿದ್ದಾರೆ ಅಂದ್ರೆ ಹ್ಮ್. ಒಂದು ತ್ಯಾಗದ ಮರ ಇದಾದ್ರೆ ಇಲ್ಲಲ್ಲಿ ಏನು ಬಾಗಿಲು ಮಾಡಿದ್ದಾರೆ, ಕಿಟಕಿ ಮಾಡಿದ್ದಾರೆ, ಹ್ಮ್. ತುಂಬಾನೇ ಯೂಸ್ಫುಲ್ ಆಗುವಂತದ್ದು. ಮುಂದಿನ ಹ್ಮ್. 20 ವರ್ಷದೊಳಗೆ ಟಾರ್ಗೆಟ್ ಮಾಡಿ ಅದನ್ನ ತ್ಯಾಗ ಹಾಕಿದ್ದಾರೆ. Okay. ಅರ್ಥ ಆಯ್ತಾ? ಇಂತ ತ್ಯಾಗದ ಮರಗಳು ನಿಮ್ಗೆ ಇಲ್ಲಿ ಅಕ್ವೇಷನ್ ಏನ್ ಲ್ಯಾಂಡ್ ಇದೆ, ಟೌನ್ಶಿಪ್ ಮಾಡ್ಬೇಕು ಅಂತ ಲ್ಯಾಂಡ್ ಇದೆ, ಹ್ಮ್. ಲಕ್ಷಾಂತರ ಮರಗಳಿದೆ. ಹ್ಮ್ ಹ್ಮ್ ಹ್ಮ್. ಓಕೆ, ಅದಿರ್ಲಿ. ಈಗ ಇಲ್ಲಿ ನೋಡಿ, ಇಲ್ಲಿ ಬನ್ನಿ, ಇಲ್ಲಿ ದಾಳಿಂಬೆ. ದಾಳಿಂಬೆ. ಮನೆ ಹತ್ರ ಮನೆ ಹತ್ರ ದಾಳಿಂಬೆ. ಕಾನ್ಸೆಪ್ಟ್ ತೋರಿಸಿದ್ನಲ್ಲ ನಿಮ್ಗೆ. ಹ್ಮ್. ನೋಡಿ, ಅಲ್ವಾ ಅವ್ರೆ? ಈ ದಾಳಿಂಬೆ ನೋಡಿ. ಇದನ್ನ ಸಿಟಿಲಿ ಬೆಳೆಯಕ್ಕಾಗುತ್ತಾ? ಹ್ಮ್ ಅದು ಮನೆ ಹಿತ್ತಲಲ್ಲಿ ಬೆಳೆದಿರೋ ದಾಳಿಂಬೆ. ಬೆಳೆದಿದ್ದಾರೆ. ಇದನ್ನ ಸಿಟಿಲಿ ಮತ್ತೊಬ್ಬರಾಗ್ಲಿ, ಆಮೇಲೆ ಭೂಮಿಗೆ ಏನು ಮಣ್ಣು ಸೋಕ್ತಿರೋಂತ ಜನಗಳು ತಂದು ಬೆಳೆಯಕ್ ಆಗಲ್ಲ ಇದನ್ನ. ಕರೆಕ್ಟ್. ಅರ್ಥ ಆಯ್ತಾ? ನೋಡಿ ಎಷ್ಟು ಹಚ್ಚ ಹೌದು. ವಾತಾವರಣ. ಇದು ನಿಮ್ಗೆ ರೇಷ್ಮೆ. ಹ್ಮ್. ಇದು ರೇಷ್ಮೆ. ಇದೆ ಅಲ್ವಾ ರೇಷ್ಮೆ? ರೇಷ್ಮೆ, ಹೌದು. ಈ ತೆಂಗಿನ ತೋಟ ಸುಮಾರು ಒಂದು 15-20 ವರ್ಷಗಳಿಂದ ಬಂದಿರುವಂತ ತೆಂಗಿನ ತೋಟಗಳಿವೆಲ್ಲ. ಈಗ ನಾನು 20 ವರ್ಷ ಈಗ ನಾನು ತೆಂಗಿನ ತೋಟ ಈಗ ಹಾಕ್ತೀನಿ ಅಂತಂದ್ರೆ 20 ವರ್ಷ ನಾನು ಯಾವ ರೀತಿಲಿ ಈಗ ನನಗೆ ಈಗ ಆಗಿರೋ ಏಜ್ಗೆ 55ಕ್ಕೆ ಹೋಗಿ ನಾನು ಬೆಳೆಸ್ಬಿಟ್ಟು ಮತ್ತೆ ತೆಂಗಿನ ಮರ ಹತ್ತಕ್ಕಾಗುತ್ತಾ? ಆಗೋ ಕೆಲ್ಸನ ಅದು? ಇರೋ ಮಗನ್ ದುಡಿಯೋ ಮಗನ್ನ ಸಾಯಿಸ್ಬಿಟ್ಟು ತಿರ್ಗಾ ಒಂದ್ ಹೊತ್ತು ಬೇರೆ ಮಗನ್ ತಗೊಂಡು ಆ ಮಗು ಊಟ ಇಕ್ಕಿ ಅದಕ್ಕೆ ವಿದ್ಯಾಭ್ಯಾಸ ಕೊಟ್ಟಿ ಅದನ್ನ ದೊಡ್ಡ ಮಾಡಕ್ ನಾವ್ ಬದುಕಿರ್ತೀವ. ಕರೆಕ್ಟ್. ಆಮೇಲೆ ಎತ್ತಾಯಿನೇ, ಮಲ್ತಾಯಿನೇ. ಇದ್ ನಮ್ ಎತ್ತಾಯಿ ಇದ್ದಂಗೆ. ಇದನ್ನ ಮಾರಾಟಕ್ ನಾವ್ ಮಡಗ್ಲಿಲ್ಲ. ಯಾರೋ ಬೇಕಾದವ್ರು ಕೊಡೋರ್ಗು ಕಷ್ಟ ಇದ್ರೆ ಅವ್ರ ಕೈಲಿ ಆಗ್ತಾ ಇಲ್ಲ ಅಂದ್ರೆ ಕೊಡ್ಲಿ, ನಾನೇನ್ ಬೇಡ ಅಂತಿಲ್ಲ. ನಮ್ ಭೂಮಿ ನಮ್ ಮಾರಾಟ. ನೀವೇನ್ ಕೆಲಸ ಮಾಡ್ತೀರಿ? ನಾನ್ ಸಾಫ್ಟ್ವೇರ್ ಇಂಜಿನಿಯರ್ ಎಲ್ಲಿ? ಬೆಂಗಳೂರಲ್ಲಿ. ನಮ್ದು 1 ಎಕರೆ ಇದೆ. ನಮ್ಮ ಅಮ್ಮ ನೋಡ್ಕೋತಾರೆ. ನಾವ್ 1300 ಗುಳಿ ಬಾಳೆ ಹಾಕೊಂಡಿದೀವಿ. ಸೀಮೆ ಹುಲ್ ಇದೆ, ಎಮ್ಮೆ ಇದೆ, ಮೇಕೆ ಇದೆ, ಕರುಗಳಿವೆ. ಓಕೆ. ನೀವು ಕೃಷಿ ಮಾಡ್ತೀರಾ? ಕೃಷಿ ಮಾಡ್ತೀವಿ. ವೀಕೆಂಡ್ ಅಲ್ಲಿ ನಾನ್ ಮಾಡ್ತೀನಿ, ವೀಕ್ ಡೇಸ್ ಅಲ್ಲಿ ನಮ್ಮ ಅಮ್ಮ ಮಾಡ್ತಾರೆ. ಓಕೆ. ಹಿಂಗೆ ವೀಕೆಂಡ್ ಅಲ್ಲಿ ನಮ್ದು ಬಾಳೆಯಲ್ಲಿ ವೀಕೆಂಡ್ ಅಲ್ಲಿ ಸಾಟರ್ಡೆ ಸಂಡೇ ನಮ್ಗೆ ರಜಾ. ಬಾಳೆಯಲ್ಲಿ ಜಾಸ್ತಿ ಕೆಲಸ ಇರೋದಿಲ್ಲ. ಆಲ್ಮೋಸ್ಟ್ ಎಲ್ಲ ನೀರು ಡ್ರಿಪ್ಪಿಂಗ್ ಮಾಡ್ಸಿದ್ವಿ. ಡ್ರಿಪ್ ಅಲ್ಲಿ ನೀರು ಹೋಗುತ್ತೆ. ಏನಿದ್ರು ಔಷಧಿ ಹೊಡ್ಕೊಳ್ಳೋದು, ಮೇವ್ಗಿವ್ ಹಾಕೊಳ್ಳೋದು ಅಷ್ಟೇ ಕೆಲಸ. ಓಕೆ. ದುಡ್ಡು ಕೊಟ್ಟಾಗ ಬಾಳೆ ಕಡಿಬೇಕಾದ್ರೆ ದುಡ್ಡು ಕೊಟ್ಟು ಬಾಳೆ ಕಡಿಸ್ತೀವಿ. ಅವ್ರ 10 ರೂಪಾಯಿ ಬರ್ತದೆ. ಈಗ ಇಲ್ಲಿ ನೋಡಿ, ಈಗ ತಾತ ಅಂತಿದ್ದಾರೆ. ನಮ್ಮ ತಾತ ಇವ್ರಿಗೇನು ಅಂತಂದ್ರೆ ನಾವು ಅಕ್ಕಪಕ್ಕದ ಊರನ್ನೇ, ಬಟ್ ಎಲ್ಲ ಸಂಬಂಧಿಕರನ್ನೇ. ನಮ್ಮ ತಾತನೇ. ಈಗ ಸುರೇಶ್ ಅಂತ ನಮ್ಮ ಒಬ್ಬರ ಬ್ರದರ್ ಇದಾರೆ, ಅವರ ತಂದೆಯವರು. ನಾನು ಹೇಳಿದ್ದೇನು ಅಂತಂದ್ರೆ ಇವ್ರನ್ನ ಕೇಳಿ ನೋಡಿ. ಇವರ ಕಾಲಘಟ್ಟದಲ್ಲಿ ಅನ್ನನೇ ಸಿಗ್ತಾ ಇರ್ಲಿಲ್ಲ. ಅರ್ಥ ಆಯ್ತಾ? ಅನ್ನನೇ ಇರ್ಲಿಲ್ಲ. ಹೇಳಿ. ಇವರೇ ಬಾವಿ ತೋಡ್ತಿದ್ರು. ಇವರೇ ಅಣ್ಣ ತಮ್ಮ ಬಾವಿ ಬಾವಿ ತೋಡಿ ಬಾವಿನ ಬಾವಿ ನಾವೇ ತೋಡಿ ಜಲ ಬರುವಂಗ್ ಮಾಡಿ 3 ಮಟ್ಟ ಬಾವಿನ ತೆಗೆದು ಯಾತ ಮರ ಉದ್ದಕ್ಕೆ ಹಾಕಿ ಒಂದು ತಗೊಂಡ್ ನಿಲ್ಸಿ ಹಿಂಗ್ ಮಾಡ್ತಾರ ನೋಡಿ. ಇಬ್ರು ಹಿಡ್ಕೊಂಡು ಹಿಂಗ್ ಎತ್ತಾಗ ನೀರ್ ಬೇರೆ ಬರ್ತದೆ. ಆಮೇಲೆ ಇದು ಫಿಲಮ್ ಅಲ್ಲಿ ನೋಡಿರ್ಬೇಕು, ಹಳೆ ಕಾಲದ ಕೈಲಿ. ಈಗ ಇವ್ರೇನಂದ್ರೆ ಅವಾಗ ಕುತ್ಕೊಂಡು ಹೇಳ್ತಾರೆ, 1 ಹೊತ್ತು ಊಟ ಮಾಡಿದೀನಿ, 2 ಹೊತ್ತು ಊಟ ಮಾಡದೆ. ಈ ಏನ್ ಕಾಣ್ತಿದ್ಯಲ್ಲ ಈ ಜಮೀನು, ಇದನ್ನೆಲ್ಲ ಫುಲ್ಲು ಕಾಪಾಡ್ಕೊ ಬಂದಿದ್ದಾರೆ ಅಣ್ಣ ತಮ್ಮದಿರಲ್ಲಿ. ಕರೆಕ್ಟ್. ಅರ್ಥ ಆಯ್ತಾ? ಆಮೇಲೆ ಇಲ್ಲಿ ಏನ್ ರಾಜಕೀಯವಾಗಿ ಏನ್ ನಡೀತಾ ಇದೆ ಅಂತಂದ್ರೆ ನೋಡಿ, ಯಾವ್ದನ್ನ ಶೋಕಿ ಇದೆಯಾ ಇಲ್ಲಿ? ಯಾವ್ದನ್ನ ನೋಡಿ, ಶೋಕಿ ಇದ್ಯಾ? ನನಗ್ ಬಹಳ ಆಶ್ಚರ್ಯ ಆಗೋದು ಏನ್ ಗೊತ್ತಾ? ನೋಡಿ, ಇಷ್ಟೆಲ್ಲ ದೊಡ್ಡ ಮನೆ ಮಾಡ್ಕೊಂಡಿದ್ದಾರೆ, ಕೃಷಿ ಭೂಮಿ ತಾಯಿ ಕೊಟ್ಟಿರೋದು ಅಂತ. ಅವ್ರು ಹಾಕಿರೋ ಬಟ್ಟೆ ನೋಡಿ ಪಾಪ. ಇವತ್ತು
ಅಂದ್ರೆ ನಾನ್ ಏನ್ ಹೇಳ್ತಿದೀನಿ ಅಂತಂದ್ರೆ ಬೆಂಗಳೂರಲ್ಲಿ ಲೈಫ್ ಲೀಡ್ ಮಾಡ್ತೀವಿ ಅನ್ನೋ ಶೋಕಿಗಳಿರತ್ತಲ್ಲ, ಆ ತರದ್ ಶೋಕಿ ಜನ ಅಲ್ಲ. ಆಮೇಲೆ ಮತ್ತು ಆ ತರದ್ ಬದುಕು ನಮಗ್ ಬೇಡ ಅಂತ ಹೇಳ್ತಿರೋ ಜನ. ನಾವು ಶ್ರಮ ಪಡ್ತೀವಿ ಹೊಲದಲ್ಲೇ. ಇನ್ನೊಂದ್ ಏನ್ ಹೇಳ್ತೀನಿ ಗೊತ್ತಾ, ಇನ್ನೊಂದ್ ಹೇಳ್ತೀನಿ ಕೇಳಿ. ಇಲ್ಲಿ ಕಾರ್ ತೋರ್ಸಿ ನಮ್ಮ ತಾತ ಏನ್ ಮಾಡಿದ್ದಾರೆ, ಇವ್ರೇನ್ ಮಾಡಿದ್ದಾರೆ, ಏನು ಇಲ್ದೆ ಚಡ್ಡಿ ಮತ್ತೆ ಬನಿಯನ್ ಹಾಕೊಂಡು ಕೂತಿದ್ದಾರೆ. ಇದೇ ತರ ವ್ಯವಸಾಯ ಮಾಡ್ಕೊಂಡ್ ಬಂದಿದ್ದಾರೆ. ನಾನು ಎಜುಕೇಟ್ ಆದಕ್ಕೆ ಬೆಂಗಳೂರು ಬಂದದಕ್ಕೆ ನಾನು ಟಿ ಶರ್ಟ್ ಹಾಕಿದ್ದೀನಿ, ಪ್ಯಾಂಟ್ ಹಾಕಿದ್ದೀನಿ. ಅದ್ ಕಾರಣ ಯಾರು? ಇವ್ರು ಇಟ್ಟಿದಂತ ಜಮೀನು, ಇವ್ರು ಬೆಳೆಸಿದಂತ ಭೂಮಿಲಿ ಕೆಲಸ ಮಾಡಿ ಬೆಳೆಸಿದಂತಹ ದೇಹ ಇಲ್ಲಿ ನಿಂತಿದೆ. ಅರ್ಥ ಆಯ್ತಾ? ನಾನ್ ಹೇಳೋದೇನು ಅಂತಂದ್ರೆ, ಗುಸ್ಸಿ ಯಾರು ಡಿ ಕೆ ಶಿವಕುಮಾರ್ ಅವರು 40,000 ರೂಪಾಯಿ ಗುಸ್ಸಿ ಇದಾಕೊಂತಾರಲ್ಲ, ಏನೋ ಶಾಲ್ ಹಾಕೊಂತಾರಲ್ಲ, ಅದು ಕೂಡ ಇದರಿಂದಾನೇ ಬಂದಿರೋದು. ಇದನ್ನ ಪಾಯಿಂಟ್ ಔಟ್ ಆಗಿ ನಾನು ಯಾಕೆ ಹೇಳ್ತಿದ್ದೀನಿ, ಇದರಿಂದಾನೇ ಬಂದಿರೋದು. ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಇವ್ರು ಮಾತ್ರ ಎಷ್ಟು ಕಷ್ಟ ಬೀಳ್ಬೇಕು ರೈತರಾಗಿ, ಎಲ್ಲೋ ಜೀವನ ಮಾಡ್ತಿದ್ದಾರೆ. ಇವ್ರು ಮಾತ್ರ ಕಷ್ಟ ಬಿದ್ದು ನಾವುಗಳು ಜೀವನ ಮಾಡಿ ನಾವುಗಳು ಎಲ್ಲ ಕಷ್ಟ ಬೀಳ್ತಾ ಇದೀವಿ. ಇಲ್ಲಿ ಮಾತ್ರ ಇಲ್ಲಿ ಜೀವನ ಮಾಡ್ಕೊಂಡು ನಾವ್ ಹೆಂಗಿರ್ಬೇಕು? ಡಿ ಕೆ ಶಿವಕುಮಾರ್ ಮಾತ್ರ ಈ 100 ಎಕರೆ ಬೇರೆ ಬೇರೆ ಪಾಯಿಂಟ್ ಅಪ್ ಮಾಡ್ಕೊಂಡು ಹೋಗ್ಬೇಕಾ ಇಲ್ಲಿ? ಇವ್ರು ನೋಡಕ್ಕೆ ಈ ತರ ಬಟ್ಟೆ ಹಾಕೊಂಡಿದಾರಲ್ಲ ಅಣ್ಣ, ಹಂಗೆ ಕ್ಯಾಮ್ರಾ ತೆಗಿಸೋಣ, ಅವ್ರ ಕಾರ್ ತೋರ್ಸೋಣ. ಬೆಂಗಳೂರಲ್ಲಿ ಎಷ್ಟ್ ಜನಪ್ಪ ಇಂತ ಕಾರು ಇಂತ ಮನೆ ಇಟ್ಟಿದೀರಾ? ಆಮೇಲೆ ಇನ್ನೊಂದು 2 ಕೋಟಿ ಭೂಮಿಗ್ ಬೆಲೆ ಕಟ್ತಾರೆ, ಇವ್ರ ಶ್ರಮಕ್ ಬೆಲೆ ಕಟ್ಟಕ್ಕಾಗುತ್ತಾ? ಶ್ರಮ ಮುಖ್ಯ. ಭೂಮಿ ಇಲ್ಲಲ್ಲ, ಇನ್ನೊಂದ್ ಕಡೆ ತಗೋಬಹುದು. ನಮ್ ಭೂಮಿನೇ ಹೇಳಿಲ್ಲ ಆಗ್ಲೇ, ನಮ್ ತಾಯಿ ಎತ್ತಾಯಿನೇ, ಬಾಡಿಗೆ ತಾಯಿನೇ, ಮಲ್ತಾಯಿನೇ. ಹಂಗೆ ಏನೇ ಆಗ್ಲಿ, ಇವಾಗ ಬಲಂತ ಮಾಡಿ ಕಿತ್ಕೊಂಡು ಮಾಡೋ ಅಂತದ್ ಏನಿದೆ? ನಾನ್ ಹೇಳ್ತಾ ಇರೋದು, ಈ ರಾಜಕೀಯವ್ರಿಗೆ ನಾನು ಎಲ್ಲಾರಿಗೂ ಹೇಳೋದು, ಫಸ್ಟ್ ನೀವು ರೈತರುಗಳನ್ನ ಹಾಳ್ ಮಾಡೋದನ್ನ ಬಿಡ್ರಿ. ಮೊದ್ಲು ಈ ದಳ್ಳಾಳಿ ಕೆಲಸ, ಈ ಇದ್ರ ಕೆಲಸ ಎಲ್ಲ ಮಾಡೋದಕ್ಕೆ ಕಂಪ್ನಿಗಳಿವೆ. ಬೆಂಗಳೂರಲ್ಲಿ ಬ್ರಿಗೇಡ್ ಅಂತ ದೊಡ್ಡ ಕಂಪ್ನಿಗಳಿವೆ ರಿಯಲ್ ಎಸ್ಟೇಟ್ ಮಾಡೋದಕ್ಕೆ. ಅವ್ರು ಮಾಡ್ತಾರೆ. ಬೇಕು ಅಂದವ್ರು, ಕಷ್ಟ ಇರೋರು ರೈತರುಗಳು ಮಾಡ್ಕೋತಾರೆ. ಅವ್ರಿಗೆ ಆಗ್ತಾ ಇಲ್ಲ, ಏನೋ ಕಷ್ಟ ಇರುತ್ತೆ ಮಾಡ್ಕೋತಾರೆ. ಅದ್ ಬಿಟ್ಬಿಟ್ಟು ಗೆಯ್ಯೋರ್ಗೆ ಅವ್ರ ಕೈ ಕತ್ತರಿಸ್ಬಿಟ್ಟು ಮೂಲೆಯಲ್ಲಿ ಕುಂಡಿಸೋದಲ್ಲ. ನೀವು ಮೊದ್ಲು ಅದನ್ನ ಕಲ್ಸ್ಕೊಳ್ರಿ. ನೀವೇನು ಜನಗಳಿಗೆ ಏನ್ ಉಪಯೋಗ ಆಗುತ್ತೋ ಅದ್ ಮಾಡ್ರಿ. ಇದೇನ್ ಪ್ರಾಫಿಟ್ ಆರ್ಗನೈಸೇಷನ್ ಗೌರ್ಮೆಂಟ್ ಅನ್ನೋದು? 33,000 ಕೋಟಿ ಲಾಭ ಅಂತ ಬಡ್ಕೋತಾವ್ರ ಟಿವಿಲಿ. 33 ಯಾರು? ನಮ್ಮ ಮನೆಗಳು, ಇಂತ ಮನೆಗಳನ್ನ ಹಾಳು ಮಾಡಿ ಎಷ್ಟ್ ದಿನ ನೀವು ಉದ್ದಾರ ಆಗಿತ್ತೀರ ನನ್ಗೆ ಇನ್ನೂ ಅರ್ಥ ಆಯ್ತಿಲ್ಲ. ಇನ್ನು ಎಷ್ಟು ಇವ್ರು ಹೆಂಗಾಗ್ಬಿಟ್ಟಿದ್ರೆ ಅಂದ್ರೆ, ರಾಜಕೀಯದವರು, ಅದ್ರಲ್ಲಿ ಎಸ್ಪೆಷಲಿ ನಮ್ CM ಅವರು ಆಧುನಿಕ ಬಕಾಸುರ. If someone seeing this video from outside non-Karnataka or outside the Karnatakas, if you want to see the modern Bakasura, you need to come to Karnataka. You can see.